ನಮಸ್ಕಾರ, ಮತ್ತೊಂದ್ಸರಿ ನೀಲಿ ಪಡೆಗೆ ಸ್ವಾಗತ. ಈ ಎಪಿಸೋಡ್ ಅಲ್ಲಿ ನಾವು ಇಂಡಿಯಾ ನ್ಯಾಷನಲ್ ಟೀಮ್ ಯಾವ ತರ ಆಡಿತು 2023 ಮತ್ತೆ 2024 ಈಗ ಹೆಜ್ಜೆ ಇಡ್ತಾ ಇದೀವಿ. ಅದ್ರ ಜೊತೆ ಏಷ್ಯಾ ಕಪ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದೆಲ್ಲದ್ರ ಬಗ್ಗೆನೂ ಮಾತಾಡ್ತೀವಿ. ಇವತ್ತು ನಮ್ ಜೊತೆ ತೇಜಸ್ ಇದ್ದಾರೆ. ವೆಲ್ಕಮ್ ತೇಜಸ್. ಥ್ಯಾಂಕ್ಸ್ ಮಂಜು. ನಿಮ್ಗೂ ವೆಲ್ಕಮ್. ಥ್ಯಾಂಕ್ ಯು. ಮತ್ತೆ ಯಶ್ ಇದ್ದಾರೆ ಮತ್ತೆ ಇವತ್ತು ನಮ್ ಜೊತೆ. ವೆಲ್ಕಮ್ ಅಗೇನ್ ಯಶ್. ನಿಮ್ಗೂ ಕೂಡ ವೆಲ್ಕಮ್ ಮಂಜು. ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು. ಶುರು ಮಾಡೋಣ. ಸೊ ಈ 2023 ಅಂತ ಬಂದ ತಕ್ಷಣ ಆಕ್ಚುಲಿ ಫಸ್ಟ್ ನಾವು ತುಂಬಾ ಒಳ್ಳೆ ನೋಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ 2023. ಯಾವ ತರ ಹೇಳ್ಬೇಕಂದ್ರೆ ಟ್ರೈನೇಷನ್ ಸ್ಟಾರ್ಟ್ ಆಯ್ತು. ಮಾರ್ಚ್ ಅಲ್ಲಿ ಟ್ರೈನೇಷನ್ ಸ್ಟಾರ್ಟ್ ಆಯ್ತು. ನಮ್ ನಾರ್ಮಲಿ ಫ್ರೆಂಡ್ಲೀಸ್ ಇರೋದೇ ತುಂಬಾ ಕಠಿಣ ಇರೋ ಸಮಯದಲ್ಲಿ ಈ ಸಾರಿ ಸ್ವಲ್ಪ ಅರ್ಲಿನೇ ಸ್ಟಾರ್ಟ್ ಮಾಡಿದ್ವಿ ನಾವು. ಮಾರ್ಚ್ ಅಲ್ಲೇ ಟ್ರೈನೇಷನ್ ಇತ್ತು. ಟ್ರೈನೇಷನ್ ಅಲ್ಲಿ ನಮ್ಗೆ ಈ ಸಾರಿ ಕಿರ್ಗಿಸ್ತಾನ ಮತ್ತೆ ಮಯನ್ಮಾರ್ ಎರಡು ಅಪೋಸಿಟ್ ಟೀಮ್ಗಳಾಗಿತ್ತು. ಆ ಟೂರ್ನಮೆಂಟ್ ನಾವು ಗೆದ್ವಿ. ಅಂದ್ರೆ ಎಲ್ಲಾ ಟೀಮ್ಗೂ 2 ಗೇಮ್ ಇತ್ತು. ಅದ್ರಲ್ಲಿ ನಾವು 2 ಟೀಮ್ ಸೋಲ್ಸಿ ನಾವು ಟಾಪ್ ಆಫ್ ದ ಟೇಬಲ್ ಆಗಿ ಆಕ್ಚುಲಿ ಗೆದ್ದಿದ್ವಿ. ಅದಾದ ನಂತರ ಮತ್ತೆ ವಾಪಸ್ ನಮ್ಗೆ ಮಾರ್ಚ್ ಆದ ತಕ್ಷಣ ನೆಕ್ಸ್ಟ್ ವಾಪಸ್ ನಮ್ಗೆ ಲೆಬನಾನ್ ಮತ್ತೆ ವಾನುವಾತು ಮೇಲೆ ಇಂಟರ್ ಕಾಂಟಿನೆಂಟಲ್ ಕಪ್ ಇತ್ತು. ಅದ್ರಲ್ಲಿ ಮಂಗೋಲಿಯಾ ಕೂಡ ಬಂದಿದ್ರು. ಸೊ ಇದು ಈ ಪರ್ಟಿಕ್ಯುಲರ್ ಪ್ರತಿ ವರ್ಷ ನಡೆಯೋ ತರ ಈ ಇಂಟರ್ ಕಾಂಟಿನೆಂಟಲ್ ಕಪ್ ಅಲ್ಲೂ ಕೂಡ ನಾವೇ ಗೆದ್ದಿದ್ದೀವಿ ಈ ಸಾರಿ. ಸೊ ಈ 2-0 ಗೆದ್ವಿ ನಾವು ಲೆಬನಾನ್ ಮೇಲೆ ಫೈನಲ್ ಅಲ್ಲಿ. ಇದು ಗ್ರೂಪ್ ಸ್ಟೇಜ್ ಮತ್ತೆ ಫೈನಲ್ ತರ ಇರುತ್ತಲ್ಲ. ಸೊ ಫೈನಲ್ ನಾವು ಲೆಬನಾನ್ ಮೇಲೆ 2-0 ಗೆದ್ವಿ. ಇವೆರಡು ತುಂಬಾ ಒಳ್ಳೆ ನೋಟ್ ಅಲ್ಲಿ ಸ್ಟಾರ್ಟ್ ಆಯ್ತು ಇಂಡಿಯನ್ ಫುಟ್ಬಾಲ್. ಅಂದ್ರೆ ಪಾಸಿಟಿವ್ ನೋಟ್ ಅಲ್ಲಿ ಇತ್ತು, ಒಳ್ಳೆ ಮೊಮೆಂಟಮ್ ಇತ್ತು. ಅದೇ ಟೈಮ್ ಅಲ್ಲೇ ಸ್ಯಾಪ್ ಕಪ್ ಸ್ಟಾರ್ಟ್ ಆಗಿದ್ದು. ಪರ್ಟಿಕ್ಯುಲರ್ ಈ ಸ್ಯಾಪ್ ಕಪ್ಗೆ ಒಳ್ಳೆ ಹೈಪ್ ಕೂಡ ಸ್ಟಾರ್ಟ್ ಆಗಿತ್ತು. ಅದಕ್ಕೆ ರೀಸನ್ ಇತ್ತು. ಏನಂದ್ರೆ ಬರೀ ನಮ್ಮ ಇಂಟರ್ನಲ್ ಅಸೋಸಿಯೇಷನ್ ಇಲ್ಲಿರೋ ಟೀಮ್ಗಳು ಬಿಟ್ಟು ಹೊರಗಡೆಯಿಂದ 2 ಟೀಮ್ ನಾವು ಇನ್ವೈಟ್ ಮಾಡಿದ್ವಿ. ಈ ಸಾರಿ ಬೆಂಗಳೂರಲ್ಲಿ ನಡೆದಿತ್ತು. AFF ಅಂಡರ್ ಅಲ್ಲಿ ಇತ್ತು ಸ್ಯಾಪ್ ಈ ಸಾರಿ ಆರ್ಗನೈಸೇಷನ್. ಸೊ ಬೆಂಗಳೂರಲ್ಲಿ ನಡೆದಿತ್ತು. ಬೆಂಗಳೂರಲ್ಲಿ ತುಂಬಾ ವರ್ಷ ಆದ್ಮೇಲೆ ಮತ್ತೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಫುಟ್ಬಾಲ್ ಬಂದಿತ್ತು. ಸೊ ಅದೊಂಥರ ಎಲ್ಲ ಪೂರ್ತಿ ಏನೋ ಅಟ್ಮಾಸ್ಫಿಯರ್ ಒಂದು ಕ್ಲೀನ್ ಹೈಪಪ್ ಆಗಿತ್ತು. ಒಂದು ಹೈಪಪ್ ಆಗೋಕೆ ಕಾರಣ ಏನಂದ್ರೆ ಕುವೈತ್ ಬಂದಿತ್ತು ನಮ್ಗೆ, ಮತ್ತೆ ಲೆಬನಾನ್ ಮತ್ತೆ ಬಂದಿದ್ರು. ಸೊ ಇವೆರಡು ಟೀಮ್ ನಾವು ಇನ್ವೈಟ್ ಮಾಡಿದ್ವಿ. ಸೊ ಟೋಟಲ್ ಆಗಿ ಈ ಸಾರಿ ತುಂಬಾ ಒಳ್ಳೆ ಪ್ಯಾಕೇಜ್ ಇತ್ತು ಸ್ಯಾಪ್ ಕಪ್. ಸೊ ನಾನ್ ನಿಮಗ್ ಬರ್ತೀನಿ ಸ್ಯಾಪ್ ಕಪ್ ಬಗ್ಗೆ ಮಾತಾಡೋದಾದ್ರೆ. ನೀವೆಲ್ಲಾ ಗೇಮ್ ಅಟೆಂಡ್ ಆಗಿದ್ರಿ ಇಲ್ಲಿ. ಸೊ ಯಾವ ತರ ಇತ್ತು ಅದು ಅಟ್ಮಾಸ್ಫಿಯರ್? ಹೇಳ್ಬೇಕಾದ್ರೆ ನಮ್ಗ ಫಸ್ಟ್ ಗೇಮ್ ಪಾಕಿಸ್ತಾನ್ ಬಿದ್ದಿತ್ತು. ಸೊ ಅದಕ್ಕೆ ಪ್ರಮೋಷನ್ ಸಿಕ್ಕಿದ್ದು ರೀತಿ ನೋಡಿದ್ರೆ ನೀವು ಎಲ್ಲ ಸೋಷಿಯಲ್ ಮೀಡಿಯಾಸ್ ಅಲ್ಲಿ ತುಂಬಾ ಚೆನ್ನಾಗಿ ಪ್ರಮೋಷನ್ ಸಿಕ್ತು. ಆಲ್ಮೋಸ್ಟ್ ಹೌಸ್ಫುಲ್ ಇತ್ತು ಕಂಡಿರೋ ಫಸ್ಟ್ ಗೇಮ್. ಆ ಗೇಮ್ ನಾವು 4-0 ಕೂಡ ಗೆಲ್ತೀವಿ. ಹಾಗೆ ಸೆಕೆಂಡ್ ಮ್ಯಾಚ್ ನೇಪಾಳ್ ಮೇಲೆ ಆಡ್ತೀವಿ, ಅದು ಗೆಲ್ತೀವಿ. ನೆಕ್ಸ್ಟ್ ತಿರ್ಗಾ ನಾವು ಯಾವ್ದು ಕುವೈತ್ ಮೇಲೆ 1-1 ಡ್ರಾ ಮಾಡ್ಕೊಂತೀವಿ. ಸೊ ನಾವು ಸೆಕೆಂಡ್ ಫಿನಿಶ್ ಮಾಡ್ತೀವಿ ಆ ಟೇಬಲ್ ಅಲ್ಲಿ. ಅವರು ಕುವೈತ್ ಟಾಪ್ ಆಫ್ ದಿ ಟೇಬಲ್ ಫಿನಿಶ್ ಮಾಡಿರ್ತಾರೆ. ಸೊ ನಾವು ನೆಕ್ಸ್ಟ್ ಲೆಬನಾನ್ ಆಡ್ತೀವಿ ತಿರ್ಗಾ ಸೆಮೀಸ್ ಅಲ್ಲಿ. ಲೆಬನಾನ್ ಮೇಲೆ ಹೌದು, ಲೆಬನಾನ್ ಮೇಲೆ ತಿರ್ಗಾ ನಾವು ಗೆಲ್ತೀವಿ. ಆ ಅಟ್ಮಾಸ್ಫಿಯರ್, ಆ ಕ್ರೌಡ್, ಹೇಳ್ತೀನಿ ಬೆಂಗಳೂರಲ್ಲಿ ಫುಟ್ಬಾಲ್ ರೆವಲ್ಯೂಷನ್ ತರ ಕಾಣಿಸ್ತಿದೆ ಈ ಸತಿ. ನಾವು 2018 ಮತ್ತೆ 2023 ಡಿಫ್ರೆನ್ಸ್ ನೋಡಿದ್ರೆ ತುಂಬಾ ರೆವಲ್ಯೂಷನ್ಸ್ ಆಗಿದೆ ಈ ಸತಿ ಫುಟ್ಬಾಲ್, ಇಂಡಿಯನ್ ಫುಟ್ಬಾಲ್, ಎಸ್ಪೆಷಲಿ ಇಂಡಿಯನ್ ಫುಟ್ಬಾಲ್ ಅಲ್ಲಿ. ಅದು ಒಳ್ಳೆ ಸೈನ್ಸ್. ನಿಮ್ಗೆ ಈ ತರ ಕ್ರೌಡ್, ಈ ತರ ಸಪೋರ್ಟ್ ನಾವು ನೋಡೋದು ಸಿಗೋದು ನಿಮ್ಗೆ 2 ಕಡೆ. ಅದು ಒಂದು ಕೇರಳದಲ್ಲಿ, ಇನ್ನೊಂದು ಇದ್ರಲ್ಲಿ ಕೋಲ್ಕತ್ತಾದಲ್ಲಿ. ಹೌದು, ಈ ಸತಿ ಬೆಂಗಳೂರಲ್ಲಿ ಇಟ್ಟಿದ್ರು. ಬೆಂಗಳೂರಲ್ಲಿ ಹೆಂಗಿರುತ್ತೆ ಅಂತ ಎಲ್ಲಾರ್ಗು ಕುತೂಹಲ ಆಯ್ತು. ಬಟ್ ತುಂಬಾ ಚೆನ್ನಾಗಿ ನಡೀತು. ಆವರೇಜ್ ಅಟೆಂಡೆನ್ಸ್ 20K ಇತ್ತು ಎಲ್ಲಾ ಗೇಮು. ತುಂಬಾ ಖುಷಿ ಆಯ್ತು. ಆಮೇಲೆ ನಮ್ಮ ವೋಕಲ್ಸ್, ಅದೇ ಇವಾಗ ನೀವೇನೇನೋ ಸ್ಲೋಗನ್ಸ್ ನೋಡ್ತಿದ್ರು, ವಂದೇ ಮಾತರಂ ಆಗಿರ್ಲಿ, ಚಾಂಟ್ ಮಾಡಿದ್ದು, ಇಲ್ಲ ಮಾತು ಜಯಸಲಾಂ ಆಗಿರ್ಲಿ, ಹೋಲ್ 90 ಮಿನಿಟ್ಸ್, ಅದು ಎಲ್ಲ ಬೆಂಗಳೂರಲ್ಲೇ ಆಗಿದ್ದು. ಅದು ಕಂಠೀರವದಲ್ಲೇ ಕ್ರಿಯೇಟ್ ಮಾಡಿದಾಗ ನಾವು ಅಲ್ಲಿದ್ವಿ, ನೀವು ಇದ್ರಿ, ಅದೇ ಎಲ್ಲ ಇದ್ರು. ಸೊ ತುಂಬಾ ಖುಷಿ ಆಯ್ತು ಆ ಗೇಮ್ಸ್ ಎಲ್ಲ ಅಟೆಂಡ್ ಮಾಡಿದ್ದು. ನೆಕ್ಸ್ಟ್ ಫೈನಲ್ಸ್ ತಿರ್ಗಾ ನಮ್ಗೆ ಗೇಮ್ ಕುವೈತ್ ಬಿಡುತ್ತೆ. ಅಲ್ಲಿ ತಿರ್ಗಾ ಕುವೈತ್ ಪೆನಾಲ್ಟೀಸ್ ಹೋಗುತ್ತೆ. ಅದು ಪೆನಾಲ್ಟೀಸ್ ಲೈಕ್ ಹಿಂಗೆ ಗೂಸ್ ಬಂಪ್ಸ್ ಮೂಮೆಂಟ್. ತಿರ್ಗಾ ಪೆನಾಲ್ಟೀಸ್ ಅಂತ ಬಂದಾಗ ಅದಾದ್ಮೇಲೆ ವಿನ್ ಆಗ್ತೀವಿ, ಟ್ರಬಲ್ ಮಾಡ್ತೀವಿ. ತುಂಬಾ ಚೆನ್ನಾಗಿತ್ತು, ಸಖತ್ತಾಗಿತ್ತು ಅದು. 5-4 ಎಲ್ಲ ಹೋಗಿ ಪೆನಾಲ್ಟಿ ಗುರುಪ್ರೀತ್ ಸೇವ್ ಮಾಡಿದ್ದು ಅದಂತ ತುಂಬಾ ಚೆನ್ನಾಗಿತ್ತ. ಸೂರ್ಯಲ್ ಮೇಂಟ್ ಅಂದ್ರೆ ಅಲ್ಲಿ ಇರ್ಬೇಕಿತ್ತು ನೀವು. ಅಲ್ಲಿ ಯಾರಿದ್ರೋ ಅವ್ರಿಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ನಿಜ ಉದಾಂತ ಮಿಸ್ ಮಾಡಿದ್ದು ಪೆನಾಲ್ಟಿ ಅಂತ, ಅದು ನಿಜ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅದು ಮಿಸ್ ಮಾಡ್ತಾನೆ ಅಂತ.
ನಿಜ, ಈ ತರ ಆರಾಮಾಗಿರುತ್ತೆ ಅನ್ಕೊಂಡಿದ್ವಿ. ಅದು ಉದಾಂತದ ಅವಾಗ ತಾನೇ ಟ್ರಾನ್ಸ್ಫರ್ ಆಗಿತ್ತು, ಎಲ್ಲ ಕ್ಲಿಯರ್ ಆಗಿ ಗೊತ್ತಾಗಿತ್ತು ನಮಗೆ. ಬೆಂಗಳೂರಲ್ಲಿ ಆಡ್ತಾ ಇದ್ದಿದ್ದ ಉದಾಂತ ಮತ್ತೆ ಬಂದು, ಅಂದ್ರೆ ಫಸ್ಟ್ ಟೈಮ್ ಒಬ್ಬ BFC ಪ್ಲೇಯರ್ ಅಲ್ಲ ಅಂತ ಗೊತ್ತಾದ್ಮೇಲೆ ಆಡ್ತಾ ಇದ್ದಿದ್ದು. ಸೊ ಅದು ಚೆನ್ನಾಗಿತ್ತು. ಉದಾಂತನ್ ರಿಸೆಪ್ಷನ್ ಚೆನ್ನಾಗಿತ್ತು, ನಾವು ಅವ್ನಿಗೆ ಉಮೇಶ್ ಕೊಟ್ಟಿದ್ದೆಲ್ಲ ಚೆನ್ನಾಗಿತ್ತು. ಸೊ ಇದು ಅದೇ ದಟ್ ವಾಸ್ ಹೈಲೈಟ್ ಅಲ್ಲ, ಆ ಕಾಂಟ್ರಾಕ್ಟ್ ಎಕ್ಸ್ಟೆನ್ಷನ್ ಆತರ ಅನೌನ್ಸ್ ಮಾಡಿದ್ದು. ನಿಜವಾಗ್ಲು ಚೆನ್ನಾಗಿತ್ತು ಅದು ಒಂದು. ಇದು ಅಂದ್ರೆ ಸ್ಯಾಪ್ ಕಪ್ ಮತ್ತೆ ಎಲ್ಲ ಕಂಪ್ಲೀಟ್ ಆಗಿ ಇಲ್ಲಿ ತನಕ ಇಂಡಿಯಾ 2023 ಸ್ಯಾಪ್ ಕಪ್ ತನಕ ಬರೀ ಇಂಡಿಯಾದಲ್ಲೇ ಆಡಿದ್ವಿ ನಾವು ಹೊರಗಡೆ ಹೋಗಿದ್ದಿಲ್ಲ. ಫಸ್ಟ್ ಟೈಮ್ ನಮ್ಗೆ ಬ್ಯಾಕ್ ಟು ಬ್ಯಾಕ್ ಎರಡು ಟೂರ್ನಮೆಂಟ್ ಅವೇ ಫ್ರಮ್ ಹೋಮ್ ಆಡ್ತೀವಿ ನಾವು. ತೇಜಸ್ ಅದ್ರ ಬಗ್ಗೆ ಹೇಳೋದಾದ್ರೆ ಲೈಕ್ ಒಂದು ಮೆರ್ದಕ ಮತ್ತೆ ಕಿಂಗ್ಸ್ ಕಪ್ 2 ಆಡ್ತೀವಿ ನಾವು ಮಲೇಷ್ಯಾ ಮತ್ತೆ ಥೈಲ್ಯಾಂಡ್ ಅಲ್ಲಿ. ಅದು ಯಾವ ತರ ಐತಿ ಇಂಡಿಯಾ ಪರ್ಫಾರ್ಮೆನ್ಸ್? ಸೊ ಸ್ಯಾಫ್ ಕಪ್ ಇದು ಇನ್ನೊಂದು ಪಾಯಿಂಟ್ ನಾವು ಹೇಳೋದಂದ್ರೆ, ನಮ್ದು ಪಾಟ್ 3 ಪಾಟ್ 2 ಫೈಟ್ ಇತ್ತಲ್ಲ, ಅದು ತುಂಬಾ ಕ್ರೇಜಿ ಆಗಿತ್ತು. ಅದಕ್ಕೆ ನಾವು ಸಲ ಲೆಬನನ್ ಮತ್ತು ಕುವೈಟ್ ಅನ್ನು ಆಡಿದ್ವಿ. ಈವನ್ ಫೈನಲ್ ಅಲ್ಲಿ ಕುವೈಟ್ ಅನ್ನು ಪೆನಲ್ಟೀಸ್ ತನಕ ತಗೊಂಡೋದ್ರೆ ನಮ್ದು ಗ್ಯಾರಂಟಿ ಆಗಿತ್ತು. ಸೊ ಅಲ್ಲಿ ತನಕ ಲಾಟ್ ಆಫ್ ಥಿಂಗ್ಸ್. ಅದೇ ಹೋಮ್ ಅಲ್ಲಿ ಎಲ್ಲ ಗೆದ್ವಿ. ಬಟ್ ಹಾಗೆ ಹೇಳಿದ್ರೆ ನಮ್ದು ಅವೇ ಫಾರ್ಮ್ ಮೊದ್ಲಿಂದಾನು ತುಂಬಾ ಕೆಟ್ಟಾಗಿತ್ತು. ಲಾಸ್ಟ್ ವರ್ಷನು ವಿಯೆಟ್ನಾಂ ಎದುರು ಸೋತೆ ಬಂದಿದ್ವಿ ಅಲ್ವಾ. ಸೊ ಕಿಂಗ್ಸ್ ಕಪ್, ಮಳೆಕ ಕಪ್ ಇನ್ನೊಂದು ಮಾತನ್ನೋದಾದ್ರೆ ಚೇತ್ರಿ ಇರ್ಲಿಲ್ಲ. ಸೊ ಅದೊಂದು ನಮ್ಗೆ ಇನ್ನೊಂದ್ ತರ ಯೋಚಿಸಿದ್ವಿ, ಹೇಗೆ ಏನಾಗುತ್ತೆ ಅಂತ. ಅಗೇನ್ ಇರಾಕ್ ತುಂಬಾ ಒಳ್ಳೆ ಟೀಮು. ಸೊ ಇರಾಕ್ ಎದ್ರು 2-2 ಎರಡ್ ಸಲ ಲೀಡ್ ಅಲ್ಲಿ ಬಿದ್ವಿ, ಬಟ್ ಡ್ರಾ ಆಯ್ತು. ಬಟ್ ಸ್ಟಿಲ್ ಇಟ್ಸ್ ಅ ವೆರಿ ಗುಡ್ ರಿಸಲ್ಟ್. ತುಂಬಾ ಒಳ್ಳೆ ರಿಸಲ್ಟ್. ಇರಾಕ್ ಎದ್ರು 2-2 ಒನ್ ಆಫ್ ದ ಬೆಸ್ಟ್ ರಿಸಲ್ಟ್ ಆಫ್ ದ ಇಯರ್ ಈ ಸಲ. ಆಮೇಲೆ ಲೆಬನನ್, ಅದು 4th ಟೈಮ್ ಈ ವರ್ಷ ಲೆಬನನ್ ಇರ್ಲಿ. ಈಕ್ವಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು. 1-0 ಸೋತ್ವಿ, ಪರವಾಗಿಲ್ಲ. ಬಟ್ ಒಂದು ಬೇಜಾರು ಅಂದ್ರೆ ಅವೆಯಲ್ಲಿ ಒಂದು ಗೆಲ್ಲು ಸಿಕ್ಕಿಲ್ಲ ಅನ್ನೋದೊಂದು ಬೇಜಾರು. ಬಟ್ ಗುಡ್ ಟೀಮ್ಸ್, ಗುಡ್ ಪರ್ಫಾರ್ಮೆನ್ಸ್, ಪರವಾಗಿಲ್ಲ. ಮಾರ್ಡೆಕ ಕಪ್ ಅಲ್ಲಿ 3 ಟೀಮ್ಸ್ ಆಗಿದ್ವು. ಲೆಬನನ್ ವಿಡ್ರಾ ಮಾಡಿದ್ರಿಂದ. ಸೊ ನಮ್ದು ವರ್ಸಸ್ ಮಲೇಷ್ಯಾ ಸೆಮಿಫೈನಲ್ ತರ, ಗೆದ್ದವರು ತಜಿಕಿಸ್ತಾನ್ ಎದುರು ಆಡ್ಲಿಕ್ಕಿತ್ತು. ಮಲೇಷ್ಯಾ ಅವರು ಹೊಸ ಪಿಚ್ ಎಲ್ಲ ಲೇಔಟ್ ಮಾಡಿದ್ರು. ಬಟ್ ಹಾರಿಬಲ್ ಪಿಚ್ ಪ್ಲಸ್ ಹಾರಿಬಲ್ ರೆಫರಿಂಗ್, ಕ್ಲಿಯರ್ ಕಟ್ ಗೋಲ್ ಅನ್ನು ಇವನ್ ದ ಕಮೆಂಟೇಟರ್ ವಾಸ್, ಇವೊಂದು ಮಲೇಷ್ಯಾ ಫ್ಯಾನ್ ಆಗಿರ್ಬೋದು ಕಮೆಂಟೇಟರ್, ಅವರು ಕೂಡ ಇದು ಗೋಲ್ ಅಂತಿದ್ರು. ಸೊ ಆ ರಿಸಲ್ಟ್ ಸ್ವಲ್ಪ ಬ್ಯಾಡ್ ರಿಸಲ್ಟ್. ಮಲೇಷ್ಯಾ ನಮ್ಗಿಂತ ಲೋವರ್ ರ್ಯಾಂಕ್ ಟೀಮ್, ಗೆಲ್ಬೇಕಿತ್ತು. ಬಟ್ ಇದೆಲ್ಲ ರೀಸನ್ ಇಂದ ನಡೀತು. ಒಂದೇ ಬೇಜಾರ್ ಅಂದ್ರೆ ಅವೆಯಲ್ಲಿ ಗೆದ್ದಿಲ್ಲ ಅನ್ನೋದು. ಬಟ್ ಓಕೆ, ಬ್ಲಾಕ್ ತುಂಬಾ ಡಿಫ್ರೆಂಟ್ ರೀಸನ್ಸ್, ರೆಫರಿಂಗ್, ಪಿಚ್, ಈ ರೀಸನ್ಸ್ ಇತ್ತು. ಸೊ ಸ್ಟಿಮಾಕಿಗೆ ಅಲ್ಲಿ ಸಪೋರ್ಟ್ ಕೊಡೋಣ. ನಿಜ. ಸೊ ಅದೆರಡು ಅವೇ ಗೇಮ್ ಆದ್ಮೇಲೆ ಮತ್ತೆ ನಮ್ದು ರೆಗ್ಯುಲರ್ ಸೀಸನ್ ಸ್ಟಾರ್ಟ್ ಆಗಿತ್ತು. ಮತ್ತೆ ನ್ಯಾಷನಲ್ ಟೀಮ್ದು ನೆಕ್ಸ್ಟ್ ಗೇಮ್ ಅನ್ನೋದು ಏನಿದ್ವಲ್ಲ, ಅವನ್ನ ತುಂಬಾ ಫ್ಯಾನ್ಸ್ ಎಕ್ಸ್ಟ್ರೀಮ್ಲಿ ಆಂಟಿಸಿಪೇಟ್ ಮಾಡಿ ನೋಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಡ್ರಾ ಮಾಡಿದಂತ ಗ್ರೂಪ್ ಆ ತರ ಇತ್ತು. ಇದು ವರ್ಲ್ಡ್ ಕಪ್ ಕ್ವಾಲಿಫೈರ್ 2026 ನಡೀತಿರೋ ವರ್ಲ್ಡ್ ಕಪ್ ಕ್ವಾಲಿಫೈರ್ಗೆ. ಸೊ ನಾವು ಡ್ರಾ ಮಾಡಿದಂತ ಗ್ರೂಪ್ ಆ ತರ ಇತ್ತು. ಅಂದ್ರೆ ಗಿವನ್ ಡೇ ಯಾರು ಬೇಕಾದ್ರೂ ಈ ಗ್ರೂಪ್ ಗೆಲ್ಬಹುದು, ಆ ತರ ಇದೆ ಟೀಮು. ಯಾವ ಟೀಮು ತುಂಬಾ ಕೆಟ್ಟದಾಗಿಲ್ಲ, ಅಥವಾ ಯಾವ ಟೀಮ್ ಎಕ್ಸ್ಟ್ರೀಮ್ಲಿ ಚೆನ್ನಾಗಿಲ್ಲ. ಕತಾರ್ನ ಸ್ವಲ್ಪ ಅಡ್ವಾಂಟೇಜ್ ಕೊಡ್ಬೋದು. ಬಟ್ ಅವ್ರ ಲೇಟೆಸ್ಟ್ ಫಾರ್ಮ್ ನೋಡಿದ್ರೆ ಅಗೇನ್ ನಾನು ಹೋಪ್ಫುಲ್ ಇದ್ದೆ ಇಂಡಿಯಾದಲ್ಲಿ ನಾವ್ ಏನಾದ್ರು ಮಾಡ್ಬೋದು ಕತಾರ್ಗೆ ಅಂತ. ಬಟ್ ನಾನ್ ಡಿಸಪಾಯಿಂಟ್ ಆಗಿದ್ದೆ ಅಲ್ಲಿ. ಅದು ಬಿಟ್ರೆ ವರ್ಲ್ಡ್ ಕಪ್ ಕ್ವಾಲಿಫೈರ್ ಸ್ಟಾರ್ಟ್ ಆಯ್ತು. ಸೊ ಈ ವರ್ಲ್ಡ್ ಕಪ್ ಕ್ವಾಲಿಫೈರ್ ಅಲ್ಲಿ ನಮ್ಗೆ ಫಸ್ಟ್ ಗೇಮ್ ಬಂದು ಕುವೈತ್ ಅಪೋಸಿಟ್ ಇತ್ತು. ತುಂಬಾ ಜನ ಅಂದ್ರೆ ಎಕ್ಸ್ಟ್ರೀಮ್ಲಿ ಲೈಕ್ ಎಲ್ಲರಿಗೂ ಈ ಪರ್ಟಿಕ್ಯುಲರ್ ಗೇಮ್ ತುಂಬಾ ಫೇವ್ರೇಟ್ ಆಗಿ ಹೋಗ್ಬಿಡುತ್ತೆ. ಏನಕ್ಕಂದ್ರೆ ಅವೇ ಫ್ರಮ್ ಹೋಮ್ ವರ್ಲ್ಡ್ ಕಪ್ ಕ್ವಾಲಿಫೈಯರ್ ಅಲ್ಲಿ ಫಸ್ಟ್ ಟೈಮ್ ಇಂಡಿಯಾ ವರ್ಲ್ಡ್ ಕಪ್ ಕ್ವಾಲಿಫೈರ್ ಅಲ್ಲಿ ವಿನ್ ತಗೊಂಡ್ ಬಂದಿರೋದು. ಫಸ್ಟ್ ಟೈಮ್ ಕುವೈತ್ ಅಲ್ಲಿ ಹೋಗಿ ವಿನ್ ತಗೊಂಡ್ ಬಂದಿರೋದು. ಇದು ನನ್ಗೆ ಈ ಪರ್ಟಿಕ್ಯುಲರ್ ಗೇಮ್ ಬಗ್ಗೆ ಒಂದ್ ಸ್ವಲ್ಪ ಜಾಸ್ತಿ ಮಾತಾಡೋಣ ಅಂತ ನಾನು ಇದ್ರ ಬಗ್ಗೆ ಒಂದು ಕೇಳಬೇಕೇನಂದ್ರೆ, ತೇಜಸ್ ನಿಮಗ್ ಬರ್ತೀನಿ. ಈ ಪರ್ಟಿಕ್ಯುಲರ್ ಗೇಮ್ ನಾವು ಸ್ಯಾಪ್ ಕಪ್ ಅಲ್ಲಿ ಕುವೈತ್ ನ ಇನ್ವೈಟ್ ಮಾಡಿದ್ದು ಈ ಪರ್ಟಿಕ್ಯುಲರ್ ಗೇಮ್ಗೆ ನನ್ಗೆ ಎಷ್ಟು ಯೂಸ್ಫುಲ್ ಆಗಿತ್ತು ಅಂತ. ತುಂಬಾ ಯೂಸ್ಫುಲ್ ಆಯ್ತು. ಅವೆಯಲ್ಲಿ ಹೋಗಿ ಕುವೈತ್ ಎದುರು ಗೆಲ್ತೀವಿ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ನಾವು ಪ್ರಿವ್ಯೂ ಮಾಡಿದ್ವಿ, ಹೇಗಾದ್ರೂ ಮಾಡಿ 1 ಪಾಯಿಂಟ್ ಗೆದ್ಕೊಂಡ್ ಬಂದ್ರೆ ಸಾಕು ಅಂತ ಎಲ್ಲ ಮಾತಾಡ್ತಿದ್ದೇನೆ ಅಲ್ವಾ. ಸೊ ಏನಂದ್ರೆ ಕುವೈತ್ ಮಾತ್ರ ಅಲ್ಲ, ನಾವು ಲೆಬನನ್ ಎದುರು ಆಡಿದ್ದು, ಕುವೈತ್ ಎದುರು ಆಡಿದ್ವಿ, ವೆಸ್ಟ್ ಏಷ್ಯನ್ ನೇಷನ್ಸ್ ಎದುರು ಆಡಿದ್ದು, ತುಂಬಾ ಫ್ರೆಂಡ್ಸ್, ತುಂಬಾ ಮ್ಯಾಟರ್ ಆಗಿದೆ. ಮತ್ತೆ ಕುವೈತ್ ಅಷ್ಟೊಂದು ಫಾರ್ಮ್ ಅಲ್ಲೂ ಇರ್ಲಿಲ್ಲ. ಸೊ
ಮೇನ್ ಆಗಿ ನಾವು Fans ಮಾತಾಡಿದ್ದೇನು ಇದು ಫ್ಯಾನ್ ಸಪೋರ್ಟ್ ಅದು ತುಂಬಾ ಮ್ಯಾಟರ್ ಆಯ್ತು ಹಾಗೆ. ಕುವೈಟ್ಗಿಂತ ಹೆಚ್ಚು ನಮ್ಗೆ ಫ್ಯಾನ್ಸ್ ಇದ್ರು ಅಲ್ವಾ. ಕರೆಕ್ಟ್ ಅದೊಂದು ಕ್ರೇಜಿ ಗೇಮ್. ಆ ಪರ್ಸ್ಪೆಕ್ಟಿವ್ ನೋಡಿದ್ರೆ ಆ ಗೇಮ್ ಆಕ್ಚುಲಿ ಅದಕ್ಕೆ ಹೇಳೋದು, ಅದು ತುಂಬಾ ಸ್ಟ್ಯಾಂಡ್ ಔಟ್ ಆಗಿ ನಿಲ್ಲೋದು ಏನಕ್ಕಂದ್ರೆ ನಾವು ವೆಸ್ಟ್ ಏಷ್ಯನ್ ಸೈಡ್ ಅಲ್ಲಿ ನಾರ್ಮಲಿ ನಾವು ಗೆಲ್ಲೋದಿಲ್ಲ. ಲೈಕ್ ಓಮ್ ಅಲ್ಲಿ ಆದ್ರೂ ಗೆಲ್ಲಲ್ಲ ನಾವು, ಅವೆಲ್ಲ ಆದ್ರೂ ಗೆಲ್ಲಲ್ಲ ನಾವು. ಆಲ್ವೇಸ್ ಡಿಫಿಕಲ್ಟ್ ಇರುತ್ತೆ ನಮ್ಗೆ ಅವ್ರ ಮೇಲೆ. ಸೊ ಆ ತರ ಸಿಚುವೇಶನ್ ಅಲ್ಲಿ ವರ್ಲ್ಡ್ ಕಪ್ ಕ್ವಾಲಿಫೈರ್ ಅಂತ ಇಂಪಾರ್ಟೆಂಟ್, ಲೈಕ್ ಎವ್ರಿಥಿಂಗ್ ಎಟ್ ಸ್ಟೇಕ್ ಅಲ್ಲ ವರ್ಲ್ಡ್ ಕಪ್ ಕ್ವಾಲಿಫೈರ್ ಅಂದ್ರೆ. ಸೊ ಆ ತರ ಇಂಪಾರ್ಟೆಂಟ್ ಗೇಮ್ ಅಲ್ಲಿ ಲೈಕ್ ನಾವಾದ್ರೂ ಸೆಕೆಂಡ್ ಫಿನಿಶ್ ಮಾಡಬಹುದು ಅಥವಾ ಕುವೈತ್ ಆದ್ರೂ ಸೆಕೆಂಡ್ ಫಿನಿಶ್ ಮಾಡಬಹುದು. ಈ ತರ ಎಲ್ಲಾ ಎವ್ರಿಥಿಂಗ್ ಹೆಂಗಿದೆ ಅಂದ್ರೆ 50-50 ಇರೋ ಸಿಚುವೇಶನ್ ಅಲ್ಲಿ ಫ್ಯಾನ್ಸ್ ಆ ತರ ಟರ್ನ್ ಅಪ್ ಆಗಿ ಫ್ಯಾನ್ಸ್ ಒಂದು ಎಕ್ಸ್ಟ್ರಾ ಮೋಟಿವೇಟ್ ಮಾಡಿದ್ರು ಟೀಮ್ಗೆ. ಮತ್ತೆ ಸ್ಟಿಮ್ಯಾಕ್ ಪ್ಲಾನ್ ಕೂಡ ಸ್ಪಾಟ್ ಆನ್ ಇತ್ತು. ಲೈಕ್ ನಾವು ಫಸ್ಟ್ ಹಾಫ್ ತುಂಬಾ ಕರೆಕ್ಟ್ ಆಗಿ ಚೆನ್ನಾಗಿ ಆಡಿದ್ವಿ ನಾವು. ಲೈಕ್ ಸುಮ್ನೆ ನಮ್ಗದ ಫ್ಲೂಕ್ ವಿನ್ ಅಂತ ಅಲ್ಲ, ಆಕ್ಚುಲಿ ಚೆನ್ನಾಗಿ ಆಡಿದ್ವಿ ನಾವು, ಔಟ್ ಪ್ಲೇ ಮಾಡಿದ್ವಿ ನಾವು. ಅಬ್ಸಲ್ಯೂಟ್ಲಿ ಔಟ್ ಪ್ಲೇ ಮಾಡಿದ್ವಿ. ಏನ್ ಬ್ಯೂಟಿಫುಲ್ ಗೋಲ್ ಅಲ್ಲ ಮನ್ವೀರ್ದು, ಸೂಪರ್ ಗೋಲ್ ಮನ್ವೀರ್ದು. ಸೊ ಆ ತರ ಅಷ್ಟು ಹೈ ಅಲ್ಲಿ ಇದ್ದಂತ ಟೀಮು ನೆಕ್ಸ್ಟ್ ಹೋಮ್ ಗೇಮ್ ಇರುತ್ತೆ, ಇಂಡಿಯಾಕ್ ಬರುತ್ತೆ ಒಡಿಶಾದಲ್ಲಿ. ಈ ಗೇಮ್ಗೆ ಎಕ್ಸ್ಟ್ರೀಮ್ ಹೈಪ್ ಕ್ರಿಯೇಟ್ ಆಗಿರುತ್ತೆ. ಇದಕ್ಕೆ 2 ರೀಸನ್ ಇದೆ ಎಕ್ಸ್ಟ್ರೀಮ್ ಹೈಪ್ ಕ್ರಿಯೇಟ್ ಆಗೋಕೆ. ಅವಾಗ ಆಲ್ರೆಡಿ ಅಲ್ಲೊಂದು ವರ್ಲ್ಡ್ ಕಪ್ ಕೂಡ ಸೋತಿರ್ತಾರೆ ಇಂಡಿಯಾದವರು ಕ್ರಿಕೆಟ್ ಅಲ್ಲಿ. ಸೊ ಆ ಟೈಮ್ ಅಲ್ಲಿ ಕತಾರ್ ಇಂಡಿಯಾಕ್ ಬರ್ತಾರೆ. ಯಶ್ ನಾ ನಿನಗ್ ಬರ್ತೀನಿ, ಈ ಪರ್ಟಿಕ್ಯುಲರ್ ಗೇಮ್ಗೆ ಹೈಪ್ ಹೆಂಗಿತ್ತು ಮತ್ತೆ ಚಿಮ್ಯಾಕ್ ಮತ್ತೆ ಬಾಯ್ಸ್ ರೆಸ್ಪಾನ್ಸ್ ಏನ್ ತರ ಅನಿಸ್ತು ನಿನಗೆ ಅಂತ? ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಲಂಡರ್ಸ್ ಮಾಡಿದಂದ್ರೆ ಗುರ್ಪ್ರೀತ್ ತೆಗ್ದಾಕಿದ್ದು, ಅದೇ ಬಿಗ್ಗೆಸ್ಟ್ ಬ್ಲಂಡರು. ಅಲ್ಲೇ ನಮ್ಗೆ ಆಫ್ ಮ್ಯಾಚ್ ಬಿಟ್ಕೊಟ್ಟಂಗ ಆಯ್ತು. ನೀವು ನೋಡ್ಬೇಕು, ಯಾಕೆಂದ್ರೆ ಇಂಡಿಯಾಗೆ ನಂಬರ್ 1 ಗುರ್ಪ್ರೀತ್. ಅದು ಅವನಿಗೆ ಸಮ ಯಾರು ಬರಲ್ಲ ಅವನ ಹತ್ರ. ಇವನ್ ನೀವು ಅಮ್ರಿಂದರ್ ಅಂತ ತಗೊಂಡ್ರು ಗುರ್ಪ್ರೀತ್ ನಂಬರ್ 1. ಯಾಕೆಂದ್ರೆ ಅವ್ನ್ಗೆ ಆತರ ರಿಫ್ಲೆಕ್ಸಸ್, ಆಮೇಲೆ ಅವ್ನ್ಗೆ ಆ ಗೇಮ್ ಸೆನ್ಸ್ ಇದೆ. ನ್ಯಾಷನಲ್ ಟೀಮ್ ಅಂತ ಬಂದಾಗ ಮಾತಾಡ್ತಿದ್ದೀನಿ. ನಾವು 0-0 ಡ್ರಾ ಮಾಡ್ಕೊಂಡಿದ್ವಿ ಖಾತರ್ ಮೇಲೆ, ನಿಮ್ಗೆ ನಾಪ್ಕ ಇದ್ದಾಗ. ಇದೇ ಗುರ್ಪ್ರೀತ್ ನಮ್ಮನ್ನ ಸೇವ್ ಮಾಡಿದ್ದು. ಸೊ ಗುರ್ಪ್ರೀತನ್ನೇ ತೆಗ್ದಾಕಿದ್ರೆ ನಿಮ್ಗೆ, ನೀವು ಗುರ್ಪ್ರೀತ್ ತೆಗೆದ್ಬಿಟ್ಟು ಅಮ್ರಿಂದರ್ ಅಂತ ಸಿಲಿ ಮಿಸ್ಟೇಕ್ ಮಾಡಿ ಗೋಲ್ ಕನ್ಸಿಡ್ ಮಾಡಿದ್ದು. ನೀವು ಸ್ಟಾರ್ಟಿಂಗ್ ಫಸ್ಟ್ ಗೋಲ್ ನೋಡಿದ್ರೆ ನೀವು ಕ್ಯಾಚ್ ಹಿಡಿಯೋ ಬಾಲನ್ನ ಪಂಚ್ ಮಾಡ್ತಾನೆ ಅವನು. ನೀವು ಎವ್ರಿ ಟೈಮ್ ನೋಡಿದ್ರೆ ಅವ್ನು ಕ್ಯಾಚ್ ಹಿಡಿಯೋದೇ ಇಲ್ಲ, ಬಾಲ್ನ ಎಲ್ಲ ಪಂಚ್ ಮಾಡ್ತಾನೆ. ಆಮೇಲೆ ಅವನು ಜಡ್ಜ್ಮೆಂಟ್ ಬರಲ್ಲ. ಸೊ ಇದು ಬ್ಲಂಡರ್ ಆಫ್ ಮಿಸ್ಟೇಕ್ ನನ್ಗೆ ಪ್ರಕಾರ. ಇದ್ರಿಂದ ಮ್ಯಾಚ್ ಕಾಸ್ಟ್ ಆಯ್ತು ಹೌದು, 50% ಹೌದು. ಇನ್ನ 50% ಎಲ್ಲಿ ಮಿಸ್ಟೇಕ್ ಆಯ್ತು ಅಂದ್ರೆ ನಾವು ಚಾಂಗ್ಟನ್ ಆಡ್ಸಿಲ್ಲ ಸ್ಟಾರ್ಟಿಂಗ್ ಲೆವೆಲ್ ಅಲ್ಲಿ, ಅವನು ಆಡಿಸ್ಬೇಕಿತ್ತು. ಅದೊಂದು ಮಿಸ್ಟೇಕ್. ಅದ್ ಬಿಟ್ರೆ ನಾವು ಈ ಗೇಮ್ ಅನ್ನ ನಾವು ಏನಾದ್ರು ಡ್ರಾ ಮಾಡಿದ್ರೆ ತಿರ್ಗಾ ನಮ್ಗೆ ಅಡ್ವಾಂಟೇಜ್ ಇತ್ತು. ಯಾಕೆಂದ್ರೆ ನಾವು ಕುವೈತ್ ಇಂದ ತಗೊಂಡ್ ಬಂದಿದ್ವಿ, ನಾವು 3 ಪಾಯಿಂಟ್ಸ್ ತಂದಿದ್ವಿ. ಇದೊಂದು 1 ಪಾಯಿಂಟ್ ಅಂತ ಸಿಕ್ಕಿದ್ರು 4 ಪಾಯಿಂಟ್ಸ್ ಆಗದ್ ನಮ್ಗೆ. ಬಟ್ ಅದ್ ಆಗ್ಲಿಲ್ಲ. ಸ್ಟೀಮ್ಯಾಕ್ ಏನಂದ ಮ್ಯಾಚ್ ಆದ್ಮೇಲೆ, ನಾನು ಎಕ್ಸ್ಪೆರಿಮೆಂಟೇಶನ್ ಮಾಡ್ತಿದ್ದೀನಿ ಇನ್ನ ಅಂತ. ನಾನು ನೋಡ್ಬೇಕಂತೆ ಏಷ್ಯನ್ ಕಪ್ಗೆ, ವರ್ಲ್ಡ್ ಕಪ್ ಕ್ವಾಲಿಫೈಯರ್ಸ್ ಅಂತ. ಕಂಪ್ಲೀಟ್ ಡಿಸಾಸ್ಟರ್ ಪ್ಲಾನಿಂಗ್. ಒಂದ್ ಕಡೆ ಏಷ್ಯನ್ ಕಪ್ ಇಂಪಾರ್ಟೆಂಟ್ ಅಲ್ಲ. ಹೇಳಿ. ವರ್ಲ್ಡ್ ಕಪ್ ನೋಡ್ತಾ ಇದ್ದ ಫಸ್ಟ್ ಇಲ್ಲಿ ಇರೋದು ಮಾಡಪ್ಪ ಅಂದ್ರೆ ಅವ್ನು ಏಷ್ಯನ್ ಕಪ್ ನೋಡ್ತೀನಿ ಅಂತಾನೆ. ಅದು ಅವಾಗಿನ ಕಾಂಟ್ರಾಕ್ಟ್ ಎಕ್ಸ್ಟೆನ್ಷನ್ ಬೇರೆ ಮಾಡಿದ್ರು ಸ್ಟೀಮ್ಯಾಕ್ದು. ನಮ್ಗೆ 1 ಸೆಕೆಂಡ್ ತಿರ್ಗಾ ಹಾರ್ಟ್ ಅಟ್ಯಾಕ್ ಆಯ್ತು. ಹಳೆ ಸ್ಟೀಮ್ಯಾಕ್ ಬಂದಿಲ್ಲ ನಮ್ಗೆ ತಿರ್ಗಾ ನೋಡಕ್ಕೆ ಅಂತ. ಬ್ಲಂಡರ್ಸ್ ಮಾಡ್ಬಿಟ್ಟು ಸುಮ್ನೆ ಸೋಲಿಸ್ತಿದ್ದ ನಮ್ನ. ತುಂಬಾ ಬೇಜಾರಾಯ್ತು ಅದು. ಅದೇ ಕುವೈತ್ ಎದುರು ಗೆದ್ಕೊಂಡ್ ಬರದೇ ಇದ್ದಿದ್ರೆ ಇನ್ನ ಮೊರಾಲ್ ಡೌನ್ ಮೊರಾಲ್ ತುಂಬಾ ಹೈ ಇತ್ತು ಆ ಗೇಮ್ ಅಲ್ಲಿ. ಪ್ಲೇಯರ್ಸ್ ಮೊರಾಲ್ ಹೆಂಗಿತ್ತು, ಅವ್ರು ಗೆದ್ದಿದ್ ಪಾಸಿಟಿವ್ ಆಟಿಟ್ಯೂಡ್ ಎಲ್ಲ ಒಂದೇ. 180 ಮಿನಿಟ್ಸ್ ಅಲ್ಲಿ ಒಂದೇ ಗೋಲ್ ಕನ್ಸಿಡ್ ಮಾಡಿದ್ದು ಗುರ್ಪ್ರೀತ್. ಎಷ್ಟು 50-60 ಶಾಟ್ಸ್ ಇತ್ತು ಅವ್ರದ್ದು ಟೋಟಲ್ 2 ಮ್ಯಾಚಸ್ ಅಲ್ಲಿ. ಅಟ್ಲೀಸ್ಟ್ 20 ಶಾಟ್ಸ್ ಆನ್ ಟಾರ್ಗೆಟ್ ಸೇವ್ ಮಾಡಿ ಬಂದಿರೋರನ್ನು ತೆಗೆದುಬಿಟ್ಟು, ಅದು ಹೋಮ್ ಗೇಮ್ ಅಲ್ಲಿ. ಆ ಲಾಸ್ಟ್ ಇಯರ್ 2 ಗೇಮ್ ಕತಾರ್ ಅಲ್ಲಿ ಆಡಿದ್ವಿ ಕೋವಿಡ್ ರೀಸನ್, ಹೋಮ್ ಅಲ್ಲಿ ಆಡಿರ್ಲಿಲ್ಲ. ಅಲ್ಲೇ 0-0 1-0 ಆದವರು. ಇದು ಕತಾರ್ ಫಾರ್ಮ್ ಡಿಫ್ರೆಂಟ್. ಅವಾಗ ಏಷ್ಯನ್ ಚಾಂಪಿಯನ್ಸ್, ಇವಾಗ ಓಕೆ ಲೈಕ್ 7th or 8th ಕ್ವಾಲಿಟಿ ಟೀಮ್ ಏಷ್ಯಾದ ಅಷ್ಟೇ. ಅವ್ರೇನ್ ಟಾಪ್ ಟೀಮ್ಸ್ ಅಲ್ಲ ಇವಾಗ. ಸೊ ಗೆಲ್ಲುವಂತ ಕ್ಯಾಚು ನಾವ್ ಇವನ್ ಗೆಲ್ಲೋ ಚಾನ್ಸಸ್ ಇದೆ ಅಂತಾನೆ ಅನ್ಕೊಂಡಿದ್ವಿ. ಬಟ್ ಪ್ಲಾನಿಂಗೇ ಸರಿ ಇರ್ಲಿಲ್ಲ, ಡಿಫೆನ್ಸಿವ್. ಮತ್ತದು ಏಷ್ಯನ್ ಕಪ್ ಪ್ರಿಪರೇಷನ್ ಎಷ್ಟು ಹಿಡಿತಾರ, ಲಾಜಿಕ್ ಇಲ್ಲ ಅದಕ್ಕೆ. ಬಟ್ ಇರ್ಲಿ, ಏನೋ ಒಂದು ಕುವೈತ್ ಎದುರು ಗೆದ್ದಿದಾರ ಅಂತ ಒಂದೇ ಕಾರಣಕ್ಕೆ ಮಾಡ್ಕೊಂಡ್ ಬಂದ್ವಿ ಅಷ್ಟೇ. ಅಲ್ಲ, ಅದು ಎಕ್ಸ್ಟ್ರೀಮ್ ಕಾಂಟ್ರಾಡಿಕ್ಟರಿ 2 ಸ್ಟೇಟ್ಮೆಂಟ್ ಕೊಟ್ಟರು. ಒಂದು, ಏಷ್ಯನ್ ಕಪ್ಸ್ ಆರ್ ನಾಟ್ ಇಂಪಾರ್ಟೆಂಟ್, ನಮ್ಗೆ ಅದ್ರಲ್ಲಿ ಇರೋ ಗೇಮ್ ನಾವು ವರ್ಲ್ಡ್ ಕಪ್ ಗೆ ಪ್ರಿಪೇರ್ ಆಗ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಮುಂಚೆ ಏನ್ ಮಾಡಿದ್ರು, ಕತಾರ್ ಗೇಮ್ ಆಡ್ಬೇಕಾದ್ರೆ
ವಿ ಆರ್ ಟೆಸ್ಟಿಂಗ್ ಬಾಯ್ಸ್ ಫಾರ್ ಏಷ್ಯನ್ ಕಪ್ ಯಾವ್ದು ನಂಬೋಣ ಇಗೋರಣ್ಣ, ನೀವೇ ಹೇಳಿ. ಸೊ ಯಾವ್ದು ನಂಬಲ್ಲ. ಈ ತರ ಎಕ್ಸಾಕ್ಟ್ಲಿ ಈ ತರ ಇರ್ಬೇಕಾದ್ರೆ ಸೀರಿಯಸ್ ಆದ್ರೆ ಹೆಂಗ್ ತಗೊಳ್ಬೇಕಲ್ಲ. ಸೊ ಅದಕ್ಕೆ ನಾನು ಹೇಳ್ತಿದ್ದೆ ಅಲ್ವಾ ತೇಜಸ್ ನಿಮ್ಗೆ, ಸಿನ್ಕ್ಲೇರ್ ನಾನು ಅದು ಇಂಟರ್ವ್ಯೂ ನೋಡಿದೆ, ನನ್ಗೆ ಅದು ತುಂಬಾ ಕಾಂಟ್ರಡಕ್ಟಿಂಗ್ ಅನಿಸ್ತಿದೆ ಅಂತಂದು, ಅದ್ರ ಬಗ್ಗೆ ಬರೋಣ. ಬಟ್ ಈ ಪರ್ಟಿಕ್ಯುಲರ್ ಈ ಎರಡು ಗೇಮ್ ಬಗ್ಗೆ ಮಾತಾಡೋಣ ಅಂದ್ರೆ, ಒಂದ್ ಪಾಸಿಟಿವ್ ಏನಂದ್ರೆ ನಮ್ಗೊಂದು ದೊಡ್ಡ ಹೋಲ್ ಕ್ರಿಯೇಟ್ ಆಗಿತ್ತು ಅನ್ವರ್ ಇರದೇ ಇರೋದಕ್ಕೆ. ತುಂಬಾ ಇಂಪಾರ್ಟೆಂಟ್ ಮ್ಯಾಚಸ್ಗೆ ಅನ್ವರ್ ಇರದೇ ಇರೋದು ಅಬ್ಸಲ್ಯೂಟ್ ಏನದು ಹಾರಲ್ ಇದೆ ನನ್ನ ಪ್ರಕಾರ. ಯಾಕಂದ್ರೆ ಅನ್ವರ್ ನಮ್ ಗೇಮ್ ಒಂಥರ ಅವ್ನ್ ಕಂಟ್ರೋಲ್ ಮಾಡ್ತಿದ್ದ. ಈ ಬಾಲ್ ಪ್ಲೇಯಿಂಗ್ ಸಿಬಿ ಮತ್ತೆ ಒಳ್ಳೊಳ್ಳೆ ಲಾಂಗ್ ಪಾಸ್ ಕೊಡೋನು, ಸಾಲಿಡ್ ಸೆಂಟರ್ ಬ್ಯಾಕ್. ಸೊ ಮತ್ತೆ ಸೆಟ್ ಪೀಸ್ ಅಲ್ಲಿ ಕೂಡ ತುಂಬಾ ಯೂಸ್ಫುಲ್ ಆಗಿರುವಂತ ಪ್ಲೇಯರ್. ಸೊ ಈ ತರ ಪ್ಲೇಯರ್ ಮಿಸ್ ಆದ್ಮೇಲೆ ಸಂದೇಶ್ ಜಿಂಗನ್ ಮತ್ತೆ ರಾಹುಲ್ ಬೈಕೆ ಸೆಂಟರ್ ಬ್ಯಾಕ್ ಫಾರ್ಮ್ ಮಾಡ್ತಾರೆ. ಕುವೈತ್ ಮತ್ತೆ ಕತಾರ್ 2 ಗೇಮ್ ಆಡಿದಾರೆ ಈಗ ಅವ್ರಿಬ್ರು. ಓಕೆ, ಸೊ ಅವರೇ ಐ ಆಲ್ಸೋ ಥಿಂಕ್ ಆಕ್ಚುಲಿ ಏಷ್ಯನ್ ಕಪ್ ಅಲ್ಲೂ ಅವರೇ ಇಬ್ಬರೇ ಸ್ಟಾರ್ಟ್ ಮಾಡ್ತಾರೆ ಅನ್ನೋ ನನ್ ಪಕ್ಕಾ ಫೀಲಿಂಗ್ ಇದೆ. ಸೊ ನಿಮ್ಗೆ ಅನ್ಸುತ್ತೆ ತೇಜಸ್ ಇದು ಈ ಪರ್ಟಿಕ್ಯುಲರ್ ಸೆಂಟರ್ ಬ್ಯಾಕ್ ಕಾಂಬಿನೇಷನ್? ಇನ್ನ ಒಂದು ಹೇಳ್ಬೇಕು, ನೀವು ಅನ್ವರ್ ಒಬ್ಬನೇ ತಗೊಂಡ್ರಿ. ಆಶಿಕ್ ಇವಾಗ ಈ ಫೇಸ್ ಅಲ್ಲಿ ನಾವು ಏನೇನ್ ಆಡಿದ್ವಿ, ಸಾಫ್ ಇಲ್ಲ ಇಂಟರ್ ಕಾಂಟಿನೆಂಟಲ್, ಅವಾಗ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದ. ಅವನ್ ಇಂಜುರಿ ಕೂಡ ನಮ್ಗೆ ಇದು ಆಯ್ತು, ಪ್ರಾಬ್ಲಮ್ ಬಂತು. ತಿರ್ಗಾ ಇಲ್ಲಿಗೆ ಚೇಂಜ್ ಮಾಡಿದ್ರು ನಾವು ತಿರ್ಗಾ. ಕರೆಕ್ಟ್. ಬಟ್ ಆಶಿಕ್ಗೆ ಮಹೇಶ್ ಗುಡ್ ರಿಪ್ಲೇಸ್ಮೆಂಟ್. ಅನ್ವರ್ಗೆ ನಮ್ಗೆ ರಿಪ್ಲೇಸ್ಮೆಂಟ್ ಇಲ್ಲ. ಒಂದ್ ಆಂಗಲ್ ಅಲ್ಲಿ ಐ ಮೀನ್ ಅನ್ವರ್ ಎಷ್ಟು ಮಿಸ್ ಮಾಡ್ತೀವೋ ಆಶಿಕನ್ ಅಷ್ಟು ಮಾಡ್ತಾ ಇಲ್ಲ ಅಂತ ನಾನು ಜಸ್ಟ್. ಸೊ ಕಮಿಂಗ್ ಬ್ಯಾಕ್ ಟು ದಟ್ ಕ್ವಶನ್, ಅದೇನಂದ್ರೆ ಈಗ ಸಂದೇಶ್ ಜಿಂಗನ್ ಮತ್ತೆ ಬೇಕೆ ಸೆಂಟರ್ ಬ್ಯಾಕ್ ಕಾಂಬಿನೇಷನ್ ಯಾವ ತರ ಅನಿಸ್ತಿದೆ ನಿಮ್ಗೆ ಅಂತ? 180 ಮಿನಿಟ್ಸ್ ನೋಡಿದಿರಲ್ಲ ಇವಾಗ ಅವ್ರದ್ದು ನ್ಯಾಷನಲ್ ಟೀಮ್ ಅಲ್ಲಿ. ಸೊ ಯಾವ ತರ ಅನಿಸ್ತಿದೆ? ಒಂದೇ ಹೇಳ್ತೀನಿ, ನಮ್ದು ಡಿಫೆನ್ಸ್ ಸ್ವಲ್ಪ ಸ್ಲೋನೆ. ಅಲ್ಲಿ ಅನ್ವರ್ ಅಲಿ ಆಗ್ಲಿ ಜಿಂಗನ್ ಆಗ್ಲಿ ದೇವರ್ ಸ್ಟಿಲ್ ಸ್ಲೋ. ಬೆಕೆಯಿಂದ ಆ ಪೇಸ್ ಇನ್ನೂ ಸ್ವಲ್ಪ ಸ್ಲೋ ಆಗ್ಬೋದು, ಏಷ್ಯನ್ ಕಪ್ ಅಲ್ಲಿ ಕಷ್ಟ ಆಗ್ಬೋದು ಅಂತ ನಂದೊಂದು ಅನಿಸ್ತದೆ. ಬಟ್ ಸ್ಟಿಮಾಕ್ ಡಿಫೆನ್ಸಿವ್ ಆಡೋದ್ರಿಂದ ಮೇ ಬಿ ಆಕಾಶ್ ಮಿಶ್ರಾ ಮತ್ತೆ ನಿಖಿಲ್ ಪೂಜಾರಿ ಕವರ್ ಮಾಡ್ಬೋದೇನೋ. ಬಟ್ ಇವಾಗ ನಮಗೆ ಇರುವ ಆಪ್ಷನ್ ಅಲ್ಲಿ ಇದೇ ಬೆಸ್ಟ್ ಚಾಯ್ಸ್. ಸಂದೇಶ್ ಜಿಂಗನ್ ಎಲ್ಲಿ ಹೋದ್ರು ಪ್ರೂವ್ ಮಾಡಿದ್ದಾರೆ. ಗೋವಾದಲ್ಲೂ ಕ್ಲೀನ್ ಶೀಟ್ಸ್ ಆದ್ಮೇಲೆ ಕ್ಲೀನ್ ಶೀಟ್ಸ್. ಸೊ ರಾಹುಲ್ ಬೇಕೆ ಸೆಂಟರ್ ಬ್ಯಾಕ್ ಆಗಿ ಆಡಲ್ಲ, ಬಟ್ ಸ್ಟಿಲ್ ಸ್ಟಿಮ್ಯಾಕ್ ಇನ್ನೊಂದು ಮಾತು ಹೇಳಿದ್ರೆ 14 days ಇದೆ ಏಷ್ಯನ್ ಕಪ್ಗೆ. ಸ್ಟಿಮ್ಯಾಕ್ ಆ ರೀತಿಯಲ್ಲಿ ಲಾಂಗ್ ಕ್ಯಾಂಪ್ ಎಲ್ಲ ಇದ್ದಾಗ ಹೀಸ್ ನೋನ್ ಟು ಪ್ರಿಪೇರ್ ದ ಟೀಮ್ ಅಲ್ವಾ. ಎಲ್ಲ ಸಲನೂ ಲಾಂಗ್ ಕ್ಯಾಂಪ್ ಇದ್ದಾಗ ಅವರು ರಿಸಲ್ಟ್ಸ್ ತಂದು ಕೊಟ್ಟಿದ್ದಾರೆ. ಸೊ ಐ ಬಿಲೀವ್ ಇನ್ ನೀವೇ ಈಗ ಅದೇ ನಮ್ಮ ಹತ್ರ ಇರೋ ಆಪ್ಷನ್. ಆಸ್ ಯು ಸೆಡ್, ದೇ ವಿಲ್ ಬಿ ದ ಸೆಂಟ್ರಲ್ ಪ್ಲೇಯರ್. ಓಕೆ, ಏನ್ ಕೇಳ್ತಿರೋದಂದ್ರೆ ನಮ್ ಟೀಮ್ ಇದೆ ಅಲ್ಲ, ಪ್ರೀತಮ್ ಇದ್ದಾನೆ, ಇಲ್ಲ ಅಂದ್ರೆ ಮೆಹತಾಬ್ ಇದ್ದಾನೆ. ಸೊ ಐ ಥಿಂಕ್ ರಾಹುಲ್ ಬೇಕೆ ಇಸ್ ಫ್ಯಾರ್ ಬೆಟರ್ ದನ್ ಇವರಿಬ್ರು ಸೆಂಟರ್ ಬ್ಯಾಕ್ ವಿತ್ ಅಂದ್ರೆ ನಮ್ಮ ಕೈಂಡ್ ಆಫ್ ಸ್ಟೈಲ್ ಆಫ್ ಪ್ಲೇ ನಾವು ಆಡಕ್ ಹೋಗ್ತಿರೋದಲ್ಲ. ಸೊ ವಿ ಟ್ರೈ ಟು ಹೋಲ್ಡ್ ಬಾಲ್ ಅಲ್ಲ ಸೆಂಟರ್ ಬ್ಯಾಕ್ ಇಂದ. ಸೊ ಸಂದೇಶ್ ಅದನ್ನ ಮಾಡಲ್ಲ, ಸಂದೇಶ್ ಇದು ಕಷ್ಟ. ಅಟ್ ಲೀಸ್ಟ್ ಬೇಕೆ ಮಾಡ್ತಾರೆ ಅನ್ನೋ ನನ್ ಫೀಲಿಂಗ್ ಅವ್ರಿಬ್ರು ಇರೋ ಸೆಂಟರ್ ಬ್ಯಾಕ್. ಸಂದೇಶ್ ಒಂದೇ ಪ್ರಾಬ್ಲಮ್ ಏನಂದ್ರೆ ಪೇಸ್ ಇಲ್ಲ. ಆಮೇಲೆ ಅವ್ರಿಗೆ ಬಾಲ್ ಇವಾಗ ಯಾವ ತರ ನಿಮ್ಗೆ ಹೇಳ್ಬೇಕಂದ್ರೆ, ಅನ್ವರ್ ಅಲ್ಲಿ ಇಲ್ಲ ಅಂದ್ರೆ ನೀವು ಸನ ತಗೊಂಡ್ರೆ ನೀವೆಲ್ಲ ಅವರೆಲ್ಲ ಬಾಲ್ ನ ಪಾಸ್ ಮಾಡಿ ಪ್ಲೇ ಮಾಡಿ ಕಲೆಕ್ಟ್ ಮಾಡ್ಕೋತಾರೆ. ಆ ತರ ಆಡಲ್ಲ ಸಂದೇಶ್. ಅದೊಂದೇ ಲ್ಯಾಕ್, ಪೇಸ್ ಒಂದು, ಆಮೇಲೆ ಆ ಬಾಲ್ ಪ್ಲೇಯಿಂಗ್, ಅವೆರಡೇ ಲ್ಯಾಕ್. ಅದ್ ಬಿಟ್ರೆ ಇನ್ನೆಲ್ಲ ತುಂಬಾ ಚೆನ್ನಾಗಿದೆ. ಎಕ್ಸಾಕ್ಟ್ಲಿ. ಸೊ ಆ ಏಷ್ಯನ್ ಕಪ್ ಅಲ್ಲಿ ಇನ್ನೂ ಅವ್ರಿಗೆ ತುಂಬಾ ಜಾಸ್ತಿ ಟೆಸ್ಟ್ ಮಾಡ್ತಾರೆ, ಅದನ್ನ ನೋಡೋಣ. ಸೊ ನಾನ್ ಈ ಟ್ರಾವೆಲ್ ಸಿನ್ಕ್ಲೇರ್ ಅಂತಂದು ಮುಂಚೆ ವೆಸ್ಟ್ ಹ್ಯಾಮ್ ಆಡಿದಿರುವಂತರು, ಮತ್ತೆ ಐ ಥಿಂಕ್ ಇಂಗ್ಲೆಂಡ್ ಟೀಮ್ ಆಡಿರೋಂತ ಒಬ್ಬ ಪ್ಲೇಯರ್, ಅವ್ರನ್ನ ಇಂಡಿಯಾ ಟೀಮ್ಗೆ ಅಸಿಸ್ಟೆಂಟ್ ಕೋಚ್ ಆಗಿ ರೀಸೆಂಟ್ ಆಗಿ ಅಪಾಯಿಂಟ್ ಮಾಡಿದ್ರು. ಸ್ಪೆಸಿಫಿಕಲಿ ಏಷ್ಯನ್ ಕಪ್ ಗೋಸ್ಕರ ಅಂತಾನೆ ಅಪಾಯಿಂಟ್ ಮಾಡ್ಕೊಂಡಿರೋದು ಅವ್ರನ್ನ. ಸೊ ಅವರೊಬ್ಬ ಸೆಟ್ ಪೀಸ್ ಕೋಚ್ ಮತ್ತೆ ಅಸಿಸ್ಟೆಂಟ್ ಕೋಚ್ ಆಗಿ ಜಾಯ್ನ್ ಆಗಿದ್ದಾರೆ. ಸೊ ಅವ್ರನ್ನ ನಾನು ಇಂಟರ್ವ್ಯೂ ನೋಡ್ತಿದ್ದೆ ರೇವಾ ಸ್ಪೋರ್ಟ್ಸ್ ಅಲ್ಲಿ. ಸೊ ಆ ಇಂಟರ್ವ್ಯೂದಲ್ಲಿ ಅವ್ರು ಏನ್ ಹೇಳ್ತಿರೋದು ಏನಂದ್ರೆ, ನಮಗ್ ಒಂದೇ ಆಪ್ಷನ್ ಇರೋದೇನಂದ್ರೆ ನಾವು ಫಿಸಿಕಲಿ ಆಡ್ಲೇಬೇಕು ನಾವು. ಯಾಕಂದ್ರೆ ನಮ್ಗಿಂತ ಗ್ರೇಟರ್ ಅಪೋನೆಂಟ್ಸ್ ಇದ್ದಾಗ ಬಾಲ್ ಅವ್ರು ನಮ್ ಜಾಸ್ತಿ ಹೋಲ್ಡ್ ಮಾಡ್ತಾರೆ ಆಬ್ವಿಯಸ್ ಆಗಿ. ಸೊ ನಾವು ಫಿಸಿಕಲಿ ಆಡ್ಲೇಬೇಕು, ಜಾಸ್ತಿ ರನ್ ಮಾಡ್ಲೇಬೇಕು ನಾವು. ಅದಕ್ಕೋಸ್ಕರನೇ ಬಾಯ್ಸ್ ಪ್ರಿಪೇರ್ ಮಾಡ್ತಾ ಇದೀವಿ. ಬಟ್ ಎಲ್ಲೆಲ್ಲಿ ಅಪಾರ್ಚುನಿಟಿ ಇದೆ ಸೆಟ್ ಪೀಸಸ್ಗೆ, ಆ ಅಪಾರ್ಚುನಿಟಿನ ನಾವು ಮಿಸ್ ಮಾಡ್ಕೋಬಾರ್ದು. ಅದಕ್ಕೋಸ್ಕರ ನಾವು ಸ್ಪೆಷಲ್ ಆಗಿ ವರ್ಕ್ ಮಾಡ್ತಾ ಇದೀವಿ. ಯಾಕಂದ್ರೆ ನಮಗೆ ಆ ಒಂದೆರಡು ಅಪಾರ್ಚುನಿಟಿ ಮಾತ್ರ ಸಿಗೋದು ಸ್ಕೋರ್ ಮಾಡಕ್ಕೆ ಬಿಗರ್ ನೇಷನ್ಸ್ ಜೊತೆ ಆಡಿದಾಗ ಅಂತ ಅವರು ಕ್ಲಾರಿಟಿ ಹೇಳಿದ್ರು. ಬಟ್ ಅವರು ಮಾತಾಡೋದು ನೋಡಿದ್ರೆ ತುಂಬಾ
ಹೋಪ್ಫುಲ್ ಇದ್ದಾರೆ ಇನ್ ದ ಸೆನ್ಸ್ ಲೈಕ್ ಟೀಮ್ ಈಸ್ ವೆರಿ ಪಾಸಿಟಿವ್. ಟೀಮ್ ತುಂಬಾ ಪಾಸಿಟಿವ್ ಇದೆ ಅನ್ನೋ ಒಂದು ಮೆಸೇಜ್ ಲೈಕ್ ಯು ಕ್ಯಾನ್ ಅಲ್ಲಿಂದ ಅನ್ಕೋಬಹುದು. ಅವರು ಬಂದ್ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಕೂಡ. ಸೊ ಹಾಗಾಗಿ ನನಗೇನ್ ಅನಿಸ್ತಿದೆ, ರಾಹುಲ್ ಬೇಕೆ, ಸಂದೇಶ್ ಜಿಂಗನ್, ಇವ್ರದೆಲ್ಲ ತುಂಬಾ ಇಂಪಾರ್ಟೆಂಟ್ ರೋಲ್ ಆಗುತ್ತೆ ಸೆಟ್ ಪೀಸ್ ಅಲ್ಲಿ ಅಂತ. ಸೊ ಆ ವಿಷಯದಲ್ಲಿ ಬಂದಾಗ ಇವಾಗ ಪ್ರೆಸೆಂಟ್ಲಿ ನಮಗೆ ಲೆಫ್ಟ್ ಬ್ಯಾಕ್ ಅಲ್ಲಿ ಮಿಶ್ರಾ ಬಿಟ್ರೆ ಮತ್ತೆ ಆಪ್ಷನ್ ಇರೋದೇ ಬೋಸು. ಓಕೆ, ಸೊ ಇವಾಗ ಬಂದ್ರೆ ಈ ತರ ಸೆಟ್ ಪೀಸ್ ಒಬ್ಬ ಹೊಸ ಕೋಚ್ ಬಂದಾಗ ರೋಷನ್ ಅಂತ ಡೆಡ್ ಬಾಲ್ ಸ್ಪೆಷಲಿಸ್ಟ್ ಪ್ಲೇಯರ್ ಇರುವಂತ ರೋಷನ್ ಅಂತ ಪ್ಲೇಯರ್ ರೀಸೆಂಟ್ ಫಾರ್ಮ್ ಚೆನ್ನಾಗಿಲ್ಲ, ಬಟ್ ನ್ಯಾಷನಲ್ ಟೀಮ್ ಅಲ್ಲೂ ಚೆನ್ನಾಗಿ ಮಾಡಿದ್ರು ಕೂಡ ಮುಂಚೆ. ಸೊ ಅವ್ರು ಮಿಸ್ ಔಟ್ ಹೆಂಗ್ ಅನ್ಸುತ್ತೆ ನಿಮ್ಗೆ ಅಂತ ತೇಜಸ್, ಈ ಏಷ್ಯನ್ ಕಪ್ಗೆ ಅವ್ರು ಮಿಸ್ ಆಗ್ತಾ ಇರೋದು? ಅವ್ರು ಮಿಸ್, ಹೌದು. ಅದೇ ಸ್ಕ್ವಾಡ್ ಬಂದಾಗ ಫಸ್ಟ್ ನಾವು ಮಾತಾಡಿದೆ ಅಷ್ಟೇ ಅಲ್ವಾ, ಮೇನ್ ಮಿಸ್ಸಿಂಗ್ ರೋಷನ್. ಬಿಕಾಸ್ ವಿಮಕ್ ಅವ್ರನ್ನ ಕನ್ಸಿಕ್ಯೂಟಿವ್ ಲೈಕ್ 1 or 2 year ಕನ್ಸಿಕ್ಯೂಟಿವ್ ರೈಟ್ ಬ್ಯಾಕ್ ಆಗಿ ಆಡ್ಸಿದ್ರು. ಕನ್ಸಿಕ್ಯೂಟಿವ್ ಇವಾಸ್ ನಂಬರ್ 1 ಚಾಯ್ಸ್ ಅಲ್ವಾ, ನಿಖಿಲ್ ಪೂಜಾರಿ ಬರೋ ಮುಂಚೆ. ಅದು ರೋಷನ್ ಸಿಂಗ್ ಇಂಜೂರ್ ಆದಾಗ, ಸೊ ನಿಖಿಲ್ ಪೂಜಾರಿಗೆ ಚಾನ್ಸ್ ಸಿಕ್ಕಿದ್ರು. ಈ ಸೆಟ್ ಪೀಸ್ ಬಗ್ಗೆ ಮಾತಾಡಿದ್ರೆ ತುಂಬಾ ಮಿಸ್ ಮಾಡ್ತೀವಿ, ನಿಜ ಹೇಳ್ತೀನಿ. ಯಾಕಂದ್ರೆ ಇನ್ನೊಂದಿರೋದು ಆಪ್ಷನ್ ನಮ್ಗೆ ಬ್ರ್ಯಾಂಡನ್ ಅಲ್ವಾ. ಬ್ರ್ಯಾಂಡನ್ ಅನ್ನು ಸ್ಟಾರ್ಟ್ ಮಾಡ್ತಾರಾ ಇಲ್ವಾ ಗೊತ್ತಿಲ್ಲ. ಸೊ ಫಸ್ಟ್ ಮ್ಯಾಚ್ ಅಲ್ಲೇ ಆಡ್ಸ್ಬೋದು, ಯಾಕಂದ್ರೆ ಸಹಲ್ ಇದನ್ ಬಿಟ್ರೆ ಯಾರು, ಸುರೇಶ್ ಇಸ್ ನಾಟ್ ಎ ವೆರಿ ಗುಡ್ ಬಾಲ್ ಟೇಕರ್. ಚೇತ್ರಿ ಅನ್ನೇ ಯೂಸ್ ಮಾಡ್ಬೇಕಾಗತ್ತೆ. ಸೊ ರೋಷನ್ ಅನ್ನು ತುಂಬಾ ಮಿಸ್ ಮಾಡ್ತೀವಿ ಟೀಮ್. ಯಾಕಂದ್ರೆ ರೋಷನ್ ತಗೋತಿದ್ರೆ ಯಾಕಂದ್ರೆ ಮಿಶ್ರಾ ಮತ್ತೆ ಪೂಜಾರಿ ಅವ್ರಿಬ್ರು ಸ್ಪೆಷಲಿಸ್ಟ್ ಅಲ್ಲಲ್ಲ ಡೆಡ್ ಬಾಲ್ಗೆ. ಸೊ ಕಾರ್ನರ್ಸ್ ಆಯ್ತು, ಫ್ರೀ ಕಿಕ್ಸ್ ಗೆ ತುಂಬಾ ಹೆಲ್ಪ್ಫುಲ್ ಆಗ್ತಿದ್ರು ರೋಷನ್ ಅನ್ನೋ ನನ್ನೊಂದು ಫೀಲಿಂಗ್. ಸೊ ನಂಗೆ ಅಷ್ಟೊಂದು ಟಾಪ್ ಡೆಡ್ ಬಾಲ್ ಸ್ಪೆಷಲಿಸ್ಟ್ ಅನ್ಸಿಲ್ಲ. ಅವರೇ ತಗೋತಾರೆ ಅನ್ಸುತ್ತೆ ನಂಗೆ ಕಾರ್ನರ್ಸ್ ಎಲ್ಲ, ಬಟ್ ಅಷ್ಟೊಂದು ಅನ್ಸಿಲ್ಲ. ರೋಷನ್ಗಿರುವ ಕ್ವಾಲಿಟಿ, ಬೋತ್ ಫೀಟ್, ಎವ್ರಿಥಿಂಗ್ ಅಲ್ವಾ. ನಿಜ ಅದೇನು ನಿಜ, ಅದನ್ನ ಕಂಪ್ಲೀಟ್ ಆಗಿ ಅಗ್ರಿ ಮಾಡ್ತೀನಿ. ರೋಷನ್ ಐ ಥಿಂಕ್ ಈ ನಮ್ದೊಂದು BFC ಏನು ಸ್ಲಂಪ್ ಇದೆಯಲ್ಲ ಫಾರ್ಮ್, ಅದು ರಿಫ್ಲೆಕ್ಟ್ ಆಗ್ತಾ ಇದೆ ಪ್ಲೇಯರ್ಸ್ ನ್ಯಾಷನಲ್ ಟೀಮ್ ಪಿಕ್ಸ್ ಅಂತ ಅನಿಸ್ತಾ ಇದೆ ಇಲ್ಲಿ ತುಂಬಾ ಅಲ್ವಾ. ನಿಜ. ಇಯರ್ಲಿ ಡಿಸ್ಕಷನ್ ಅನ್ನೋ ತರ ಇದು ಬಂದ್ ಹೋಗ್ತಾನೆ ಇರುತ್ತೆ. ಇದು ನಮ್ಗೂ ಡಿಸ್ಕಸ್ ಮಾಡಿ ಸಾಕಾಗಿದೆ, ಅಂದ್ರೂ ಪರವಾಗಿಲ್ಲ ಇದನ್ನ ಸ್ಟಾರ್ಟ್ ಮಾಡೋಣ ಅಂತಾನೆ. ಈ PIOs ಅಂದ್ರೆ ಇಂಡಿಯಾ ಒರಿಜಿನ್ ಇರೋರು ಬೇರೆ ಕಡೆ ಇರ್ತಾರೆ, ಅಲ್ಲಿ ಪಾಸ್ಪೋರ್ಟ್ ಹೊಂದಿರ್ತಾರೆ. ಅವ್ರು ಬಂದು ಇಂಡಿಯಾಕ್ ಆಡ್ಬೇಕಾದ್ರೆ ಅದಕ್ ಪರ್ಮಿಷನ್ ಇವಾಗಿಲ್ಲ. ಅಂದ್ರೆ ಇದ್ರದ್ದು ಒಂದು ಚಿಕ್ಕದಾಗಿ ಹಿಸ್ಟ್ರಿ ಹೇಳ್ಬಿಡ್ತೀವಿ. ಇದು ಮುಂಚೆ ಇತ್ತು ಪರ್ಮಿಷನ್. ಅಂದ್ರೆ ಮೈಕಲ್ ಚೋಪ್ರಾ ಅನ್ನೋರೊಬ್ರು ಇಂಗ್ಲೆಂಡ್ ಅಲ್ಲಿ ಆಡಿದ್ರು. ಅವ್ರು ತುಂಬಾ ಪ್ರೀಮಿಯರ್ ಲೀಗ್ ಎಲ್ಲ ಆಡಿದಾಗ ಅವ್ರು ತುಂಬಾ ಫೇಮಸ್ ಆಗಿದ್ರು. ಅವಾಗ ಅವರು ಇಂಡಿಯನ್ ಒರಿಜಿನ್ ಇರೋದ್ರಿಂದ, ಅವಾಗ ಬೈಚಿಂಗ್ ಬೂಟಿಯನ್ನು ತುಂಬಾ ಫಾರ್ಮ್ ಅಲ್ಲಿ ಇರೋದ್ರಿಂದ, ಬೈಚಿಂಗ್ ಬೂಟಿಯನ್ನು ಚಾಂಪಿಯನ್ಶಿಪ್ ಅಲ್ಲಿ ಆಡ್ತಾ ಇರೋದ್ರಿಂದ, ಮೈಕಲ್ ಚೋಪ್ರಾ ಮತ್ತೆ ಬೈಚಿಂಗ್ ಬೂಟಿಯ ಕಾಂಬಿನೇಷನ್ ಏಷ್ಯಾ ಕಪ್ ಅಲ್ಲಿ ಆಡಿದ್ರೆ ತುಂಬಾ ಎಕ್ಸ್ಪ್ಲೋಸಿವ್ ಕಾಂಬಿನೇಷನ್ ಆಗೋದು, ವರ್ಕೌಟ್ ಆಗೋದು ಇಂಡಿಯಾ ಟೀಮ್ಗೆ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಮೈಕಲ್ ಚೋಪ್ರಾ ಅಪ್ರೋಚ್ ಮಾಡ್ತಾರೆ. ಆಕ್ಚುಲಿ ಅದನ್ನ ಅವ್ರು ಡಿನೇ ಮಾಡ್ತಾರೆ. ಲೈಕ್ ಅವ್ರು ಬರೋದಿಲ್ಲ. ಅದೇ ಲೈಕ್ ಅವ್ರನ್ನ ಬರೀ ಏಷ್ಯಾ ಕಪ್ಪಿಗೋಸ್ಕರ ಮಾತ್ರನೇ ಅವ್ರಿಗೆ ಆಫರ್ ಮಾಡಿದ್ರು, ಅವ್ರು ಬರೋದಿಲ್ಲ. ಅದಾದ್ಮೇಲೆ ಬಾಬ್ ಆರ್ಟನ್ ಅವ್ರ ಟೈಮ್ ಅಲ್ಲಿ ಕೂಡ, ಮತ್ತೆ ಸ್ಟಿಮ್ಯಾಕ್ ಮತ್ತೆ ಇವರು ಕಾನ್ಸ್ಟಂಟೈನ್ ಮತ್ತೆ ಬಂದಾಗ ಅವ್ರ ಟೈಮ್ ಅಲ್ಲಿ ಕೂಡ ಅವರು ಬೇರೆ ಪ್ಲೇಯರ್ಸ್ ಎಲ್ಲ ಟ್ರೈ ಮಾಡಿದ್ದಾರೆ. ಜರ್ಮನಿ ಸೆಕೆಂಡ್ ಲೀಗು, ಜರ್ಮನಿ ಥರ್ಡ್ ಲೀಗು, ಅಥವಾ ಈ ಕಡೆ ಎಲ್ಲಿದು ಯುರೋಪ್ ಅಲ್ಲಿ ಆಡ್ತಿರುವಂತ ತುಂಬಾ ಜನ ಈ ಸೆಕೆಂಡ್ ಥರ್ಡ್ ಲೀಗ್ ಅಲ್ಲಿ ಆಡೋರ್ನ ಕರೆಸಿ ಅವ್ರನ್ನ ಕ್ಯಾಂಪ್ ಅಲ್ಲಿ ಆಕ್ಚುಲಿ ಅವ್ರಿಗೆ ಟ್ರೈಔಟ್ ಕೂಡ ಮಾಡಿದ್ದಾರೆ. ಬಟ್ ಕೋಚ್ಗೆ ಯಾರು ಎಕ್ಸ್ಟ್ರೀಮ್ ಚೆನ್ನಾಗಿದ್ದಾರೆ ಅನ್ಸಿಲ್ಲ ಅಂತೆ ಅವಾಗ ಕಾನ್ಸ್ಟಂಟೈನ್ಗೆ. ಸೊ ನಲ್ಲಂತ ಇದಾರಲ್ಲ, ಅವ್ರದೊಂದು ಈ ವಿಡಿಯೋದಲ್ಲಿ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂದ್ರೆ ಇರೋ ನಮ್ಮಲ್ಲಿರೋ ಪ್ಲೇಯರ್ಸ್ ಗಿಂತ ಅವ್ರು ಕಟ್ ಹೋದ್ರೆ ಅಷ್ಟೇನು ಅನ್ಸ್ಲಿಲ್ಲ ಅಂತೆ. ಅಗೇನ್ ನಮ್ ಪ್ಲೇಯರ್ಸ್ ತರನೇ ಇರೋದು, ಅವ್ರ ಕ್ವಾಲಿಟಿನೇ ಅನ್ನಿಸ್ತಂತ. ಹಾಗಾಗಿ ಅವ್ರಿಗೆ ಯಾಕೆ ಚಾನ್ಸ್ ಕೊಡ್ಬೇಕು ಅನ್ನೋ ರೀಸನ್ ಇಂದ ಯಾರನ್ನೂ ಆಡ್ಸಿಲ್ಲ. ಬಟ್ ತುಂಬಾ ಜನ ಕ್ಯಾಂಪಿಗೆ ಬಂದು ಹೋಗಿದ್ದಾರೆ. ಆದ್ರೆ 2008 ಈ ರೂಲ್ ಚೇಂಜ್ ಆಗುತ್ತೆ. ಇವಾಗ ಒಲಿಂಪಿಕ್ ಅಸೋಸಿಯೇಷನ್ ಅಥವಾ ಗವರ್ಮೆಂಟ್ ಆಫ್ ಇಂಡಿಯಾ ರೂಲ್ ಪ್ರಕಾರ ಏನಂದ್ರೆ, ನೀನ್ ಬೇರೆ ಪಾಸ್ಪೋರ್ಟ್ ಇತ್ತಂದ್ರೆ ನೀನ್ ಇಂಡಿಯಾ ಪಾಸ್ಪೋರ್ಟ್ ತಗೊಂಡಾಗ ಮಾತ್ರ ನಿನಗೆ ಇಂಡಿಯಾ ಟೀಮ್ ನೀನ್ ರೆಪ್ರೆಸೆಂಟ್ ಮಾಡಕ್ ಆಗೋದು. ನೀನ್ ಇಂಡಿಯನ್ ಪಾಸ್ಪೋರ್ಟ್ ನೀನು ತಗೊಳ್ಬೇಕಂದ್ರೆ ನೀನ್ ಬೇರೆ ದೇಶದ ಪಾಸ್ಪೋರ್ಟ್ ನ ಗಿವ್ ಅಪ್ ಮಾಡ್ಬೇಕು. ಸೊ ಹಾಗಾಗಿ ತುಂಬಾ ದೇಶದ ಪ್ಲೇಯರ್ಸ್ ಆಡ್ತಾ ಇರೋ ಪ್ಲೇಯರ್ಸ್ ಈಗ
ಯುರೋಪ್ ಅಲ್ಲಿ ಇದಾರೆ, ಯುರೋಪ್ ಅಲ್ಲಿ ತುಂಬಾ ದೇಶದಲ್ಲಿ ಇದಾರೆ, ಇಂಗ್ಲೆಂಡ್ ಅಲ್ಲಿ ಇದಾರೆ, ಜರ್ಮನಿಯಲ್ಲಿ ಇದಾರೆ ತುಂಬಾ ಜನ. ಅವರೆಲ್ಲ ಬಂದು ರೀಸೆಂಟ್ ಆಗಿ ಒಬ್ರು ಬಂದು ಟ್ರೈಔಟ್ ಕೂಡ ಮಾಡಿದ್ರು. ವೀಸಾ ಸಾರಿ ಪಾಸ್ಪೋರ್ಟ್ ಅಷ್ಟು ಈಸಿಯಾಗಿ ಸಿಗೋದಿಲ್ಲ, ಇಂಡಿಯನ್ ಪಾಸ್ಪೋರ್ಟ್. ಸೊ ಅವ್ರು ಆ ಪಾಸ್ಪೋರ್ಟ್ ನ ಗಿವ್ ಅಪ್ ಮಾಡಿ ಬರೋದಿಲ್ಲಲ್ಲ. ಅವ್ರು ಏನಕ್ಕೆ ಗಿವ್ ಅಪ್ ಮಾಡಿ ಬರೋದಿಲ್ಲ ಅಂದ್ರೆ ಅದು ಬೆಟರ್ ಪಾಸ್ಪೋರ್ಟ್, ಅಲ್ಲಿ ಬೆಟರ್ ಲೈಫ್ ಇದೆ ಅವ್ರಿಗೆ, ಅದಕ್ಕೋಸ್ಕರನೇ ಅಲ್ಲಿ ಇರೋದು ಅವರು. ಸೊ ಅದೆಲ್ಲ ಬಿಟ್ಟು ನಿಂಗೆ 5 to 6 years ಕರಿಯರ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಲ್ಲ ನ್ಯಾಷನಲ್ ಟೀಮ್ ಅಲ್ಲಿ. ಎಲ್ಲರೂ ಸುನಿಲ್ ಛೇತ್ರಿ ಆಗಕ್ಕಾಗಲ್ಲ. ಸೊ 5 to 6 years ಕರಿಯರ್ಗೋಸ್ಕರ ನೀನು ಪಾಸ್ಪೋರ್ಟ್ ನ ಗಿವ್ ಅಪ್ ಮಾಡಿಕೊಡೋದು ಬರೋದು ಅಂದ್ರೆ ಅದು ಬಿಗ್ ಆಸ್ಕ್ ಅಗೇನ್. ಅದು ಅದೇ ಹೇಳ್ತಿಲ್ಲ, ಎಷ್ಟು ದೇಶಭಕ್ತಿ ಇದೆ ಅನ್ನೋದೇ ಡಿಮ್ಯಾಂಡ್ ಮಾಡುತ್ತೆ ಅಲ್ಲಿ. ಅದು ಬಿಟ್ರೆ ಅಲ್ಲಿ ಬೇರೆ ಏನಿಲ್ಲ. ಹಾಗಾಗಿ ಇದು ಗೌರ್ಮೆಂಟ್ ಕಡೆ ಬಿದ್ದಿರೋದು. ಗೌರ್ಮೆಂಟ್ ಏನಾದ್ರು ರೂಲ್ಸ್ ನ ಬೆಂಡ್ ಮಾಡಿದ್ರೆ ಅವ್ರು ಬಂದ್ ಆಡ್ಬೋದು, ಇಲ್ಲ ಅಂದ್ರೆ ಇದು ಚಾನ್ಸೇ ಇಲ್ಲ. ಚಿಮ್ಯಾಕು ಟ್ವಿಟ್ಟರ್ ಅಲ್ಲೋ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲೋ ಯಾರನ್ನೋ ಫಾಲೋ ಮಾಡಿದ್ರೆ ಅದರಿಂದ ಏನು ಚೇಂಜ್ ಆಗಲ್ಲ. ಇದು ಸುಮ್ನೆ ಎಲ್ಲಾ ಮಾಡ್ತಿರೋದು ಪಿ ಆರ್ ಗೋಸ್ಕರ. ಕಲ್ಯಾಣ್ ಕೂಡ ಮಾಡ್ತಿರೋದು ಪಿ ಆರ್ ಗೋಸ್ಕರನೇ. ಅದು ಬಿಟ್ರೆ ಇದ್ರಲ್ಲಿ ಏನು ಗಂಧ ಇಲ್ಲ, ಗಾಳಿ ಇಲ್ಲ. ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಚೇಂಜ್ ಮಾಡಿದ್ರೆ ಮಾತ್ರ ಚೇಂಜ್ ಆಗುತ್ತೆ. ಗೌರ್ಮೆಂಟ್ ಆಫ್ ಇಂಡಿಯಾ ಚೇಂಜ್ ಮಾಡಲ್ಲ. ಏನಕ್ಕಂದ್ರೆ ಇದು ಒಂದು ಸ್ಪೋರ್ಟ್ಸ್ ಸ್ಪೆಸಿಫಿಕ್ ರೂಲ್ ಅಲ್ಲ, ಇದು ಅಕ್ರಾಸ್ ಸ್ಪೋರ್ಟ್ಸ್ ಸ್ಪೆಸಿಫಿಕ್ ರೂಲ್ ಇದು. ಹಾಗಾಗಿ ಇದು ಚೇಂಜಸ್ ಆಗೋ ಯಾವುದೇ ತರದಂತ ಏನದು ಕಾಣ್ತಾ ಇಲ್ಲ. ಯಾವುದೇ ತರದಂತ ನಮಗೆ ಆ ಒಂದು ರೀಸನ್ ಇಲ್ಲ. ಆಗ್ಲೂ ಕೂಡುದು, ಆಗ್ಲೂಬಾರ್ದು ನನ್ನ ಒಪಿನಿಯನ್ ಅಲ್ಲೂ. ಸೊ ಆಗಲ್ಲ ಅನ್ಕೋತೀನಿ ನಾನು. ಓಕೆ, ಸೊ ಇದು PIO ಮತ್ತೆ CIO ಇವ್ರೇನಾದ್ರು ಇಂಡಿಯನ್ ಕಡೆ ಇರೋದಂತ. ಮತ್ತೆ ವರ್ಲ್ಡ್ ಕಪ್ ಹೋಸ್ಟಿಂಗ್ ಇದೊಂದು PR ಬಂತು. ಅದು ಇವಾಗ ಅಸಿಸ್ಟೆಂಟ್ ವಿಡಿಯೋ ಏನದು ಅಸಿಸ್ಟೆಂಟ್ PR ಬರ್ತಿದೆ. ಏಷ್ಯನ್ ಕಪ್ ರಿಸಲ್ಟ್ಸ್ ಕವರ್ ಅಪ್ ಮಾಡಕ್ಕೆಲ್ಲ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತೀರಾ? ನಿಜ. ತೇಜಸ್, ಇದು ನೆಕ್ಸ್ಟ್ ಟಾಪಿಕ್. ನೆಕ್ಸ್ಟ್ ನಾನು ಆಕ್ಚುಲಿ ನಿಮ್ಗೆ ನಮ್ ನ್ಯಾಷನಲ್ ಟೀಮ್ ಯೂಸ್ ಬಗ್ಗೆ ಮಾತಾಡೋಣ ಅಂತ. ಅದಕ್ಕಿಂತ ಮುಂಚೆ ಒಂದು ಕೇಳಬೇಕಿರೋದೇನಂದ್ರೆ, ಇವಾಗ ಎಲ್ಲಾ ದೇಶಗಳದ್ದು ಫ್ರೆಂಡ್ಲಿಸ್ ನಡೀತಾ ಇದಾವೆ. ಇದರ ಕ್ಲೋಸ್ ಡೋರ್ ನಡೀತಾ ಇದಾರೆ ಅಥವಾ ಏನೋ ಫ್ರೆಂಡ್ಲಿಸ್ ನಡೀತಾ ಇದೆ. ನಮ್ ಫ್ರೆಂಡ್ಲಿಸೇ ಇಲ್ಲ. ಅದು ಹೆಂಗೆ ನಾವು ವರ್ಲ್ಡ್ ಕಪ್ ಕ್ವಾಲಿಫೈಯರ್ ನ ಫ್ರೆಂಡ್ಲಿ ಅಂತ ಕನ್ಸಿಡರ್ ಮಾಡಿ ಆಮೇಲೆ ಇವಾಗ ಏಷ್ಯನ್ ಕಪ್ ಪ್ರಿಪೇರ್ ಆಗ್ತೀವಿ ಅಂತ ಹೇಳಿ ಆಮೇಲೆ ಒಂದು ಫ್ರೆಂಡ್ಲಿ ಆಡ್ತಾ ಇಲ್ಲ ನಾವು. 14-15 days ಇಲ್ಲಿ ಕ್ಯಾಂಪ್ ಅಲ್ಲಿ ಇದಾರೆ ಇವ್ರಂದ್ರೆ ಒಂದ್ ಫ್ರೆಂಡ್ಲಿ ಆಡ್ಬೋದಿತ್ತಲ್ಲ. ವಾಟ್ ಇಸ್ ಹ್ಯಾಪನಿಂಗ್ ಹಿಯರ್? ಮಂಜು, ಅದೇ ನೀವು ಹೇಳಿದಾಗೆ 20 ಸಾರಿ ಟು ಇಂಟರಪ್ಟ್. ನಾವು ಫ್ರೆಂಡ್ಲಿಸ್ ಆಡ್ತಿದೀವಿ. ಯಾವ್ದ್ರ ಗೊತ್ತಾ? ನಮ್ಮ ಇಂಡಿಯನ್ ಕ್ಯಾಂಪ್ ಒಳಗಡೆನೆ ಫ್ರೆಂಡ್ಲಿಸ್ ಆಡ್ತಿದೀವಿ. ನಿಜ. ಗುರ್ಪ್ರೀತ್ ಜಾಸ್ತಿ ಕನ್ಸಿಡರ್ ಮಾಡಿದಾರ, ಅಮೃತರ್ ಜಾಸ್ತಿ ಕನ್ಸಿಡರ್ ಮಾಡ್ತಾರ. ಹೌದು, ಅದು ನೋಡಿದ್ದೆ ನಾನು ಟ್ವಿಟರ್ ಅಲ್ಲೆಲ್ಲೋ. ಇನ್ಸೈಡ್ ಕ್ಯಾಂಪ್ ಫ್ರೆಂಡ್ ಆಗುತ್ತೆ ಅಂತ ಹೇಳ್ತಿದ್ರು. ಕರೆಕ್ಟ್. ಅದೇ ಹಾಗೆ ಸೀರಿಯಸ್ ಆಗಿ ಒಂದು ಇಂಟರ್ ಸ್ಕ್ವಾಡ್ ಒಂದ್ ಫ್ರೆಂಡ್ಲಿ ಆಡ್ತಾ ಇದಾರೇನು 8th 9th ಅಷ್ಟೇ ಬಿಟ್ರೆ ಮತ್ತೆ ಬೇರೆ ಫ್ರೆಂಡ್ಲಿಸ್ ಆಗ್ತಿಲ್ಲ. ನೀವ್ ಹೇಳಿದಾಗೆ 23 out of 24 ಟೀಮ್ಸ್ ಅಟ್ ಲೀಸ್ಟ್ ಒಂದ್ ಗೇಮ್ ಆಡ್ತಿದ್ದಾರೆ ಈ ತಿಂಗಳು, ಎಕ್ಸೆಪ್ಟ್ ಇಂಡಿಯಾ. ನಂಗೆ ಗೊತ್ತಿಲ್ಲ, ಮೇ ಬಿ ಒಂದೇ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡೋದಾದ್ರೆ ನಮ್ದು ಫಸ್ಟ್ ಆಡುವ 2 ಟೀಮ್ಸ್ ತುಂಬಾ ಟಫ್ ಟೀಮ್ಸ್. ಮೇ ಬಿ ಮೊರಾಲ್ಗೋಸ್ಕರ ಒಂದೇ ರೀಸನ್ ನಂಗೆ ಕಾಣ್ತಾ ಇರೋದು, ಅದನ್ ಬಿಟ್ರೆ ಬೇರೆ ಏನು ರೀಸನ್ ಕಾಣ್ತಿಲ್ಲ. ತುಂಬಾ ಡೌನ್ ಸೈಡ್ಸ್ ಇದೆ ಹೇಳ್ತೀನಿ. ಒಂದು, ನಮ್ಗೆ ಟಾಪ್ ಟೀಮ್ಸ್ ಎದುರು ಫ್ರೆಂಡ್ಲಿ ಆಡುವ ಚಾನ್ಸ್ ಸಿಗೋದು ಏಷ್ಯನ್ ಕಪ್ ಟೈಮ್ ಅಲ್ಲಿ ಮಾತ್ರ. ಅದು ಬಿಟ್ಟು ಸೆಕೆಂಡ್, ತುಂಬಾ ಟೀಮ್ಸ್ ಲೈಕ್ ಕೆಲವು ಟೀಮ್ಸ್ ಅಲ್ಲಿ ವೀಕ್ ಟೀಮ್ಸ್ ಇದ್ದಾವೆ. ಅಲ್ಲಿರುವ ಟಾಪ್ ಟೀಮ್ಸ್ ಇಂಡಿಯಾದ ಎದುರು ಮ್ಯಾಚಸ್ ಆಡ್ಲಿಕ್ಕೆ ರೆಡಿ ಇರ್ತಿದ್ರು. ಸೊ ವಿ ಕುಡ್ ಈಸಿಲಿ ಗಾಟ್ ಅ ಫ್ರೆಂಡ್ಲಿಸ್, ಈಸಿಲಿ ಫ್ರೆಂಡ್ಲಿಸ್ ಸಿಗ್ತಿದ್ರು. ಜಪಾನ್ ಆಗ್ಲಿ, ಸೌತ್ ಕೊರಿಯಾ ಆಗ್ಲಿ, ಈ ತರ ಟೀಮ್ಸ್ ಎದುರು ಫ್ರೆಂಡ್ಲಿಸ್ ಆಡ್ಬೋದು. ಸೊ ಈ ಗೇಮ್ ಅಲ್ಲಿ ಆಡಿದ್ರೆ ನಿಮ್ಗೆ ಆಸ್ಟ್ರೇಲಿಯಾ, ಉಜ್ಬೇಕಿಸ್ತಾನ್ ಎದುರು ಕೂಡ ಹೆಲ್ಪ್ ಆಗ್ತಾ ಇತ್ತು. ಸೊ ಓನ್ಲಿ ರೀಸನ್ ಐ ಸಿ ಇಸ್ ಮೊರಾಲ್ ಅಷ್ಟೇ. ಮೊರಾಲ್ ಕಮ್ಮಿ ಆಗ್ಬಾರ್ದು ಅನ್ನೋ ಒಂದೇ ರೀಸನ್ ಕಾಣ್ತಾ ಇದೆ ನಂಗೆ. ಓಕೆ, ನೋಡೋಣ ಈ ಪ್ರೊಟೆಕ್ಟ್ ಮಾಡಿರೋದು ಎಷ್ಟು ಹೆಲ್ಪ್ಫುಲ್ ಇರುತ್ತೆ ಅಥವಾ ಬ್ಯಾಕ್ ಫೈರ್ ಆಗುತ್ತೋ. ಯಾಕಂದ್ರೆ ಬಾಯ್ಸ್ ಕೂಡ ಲಾಸ್ಟ್ 2 weeks ಇಂದ ಅವ್ರಿಗೆ ಮ್ಯಾಚ್ ಫಿಟ್ನೆಸ್ ಇಲ್ಲ ಅಲ್ವಾ. ಇಟ್ ಇಸ್ ನಾಟ್ ಲೈಕ್ ಅವ್ರು ಸಡನ್ ಆಗಿ ಲೀಗ್ ಇಂದ ಬರ್ತಾ ಇದಾರೆ ನಿಜ, ಬಟ್ ಲಾಸ್ಟ್ 15 days ಇಂದ ಆಡೇ ಇಲ್ಲ ಅವರು 2 weeks ಅಲ್ಲಿ. ನಮ್ ಇಂಡಿಯನ್ ಪ್ಲೇಯರ್ಸ್ 1 ವಾರ ಆಡಿಲ್ಲ ಅಂದ್ರೆ ಕ್ರಾಂಪ್ ಆಗುತ್ತೆ ನೆಕ್ಸ್ಟ್ ಡೇ. ಸೊ ನೋಡೋಣ ಏನಾಗುತ್ತೆ ಇದಂತ. ತೇಜಸ್, ನಾನು ನಿಮಗೂ ಬರ್ತೀನಿ. 2023 ಇಂಡಿಯನ್ ಯೂತ್ ಟೀಮ್ಸ್ ಯಾವ ತರ ಇತ್ತು ಅಂತ. ಸೊ ಫಸ್ಟಿಗೆ ಯೂತ್ ಟೀಮ್ಸ್ ಅಲ್ಲಿ ಮೈನ್ ಆಗಿ ಅಂಡರ್ 17 ಏಷ್ಯನ್ ಕಪ್ ಅಲ್ವಾ, BPI ಅನ್ನೋ ಸೈಡ್
ಟಫ್ ಗ್ರೂಪ್. ಸೊ ಜಪಾನ್, ಉಜ್ಬೇಕಿಸ್ತಾನ್, ವಿಯೆಟ್ನಾಂ, ಸಿಮಿಲರ್ ಗ್ರೂಪ್, ನಮ್ದು ಏಷ್ಯನ್ ಗ್ರೂಪ್ ಇರುವ ಹಾಗೆ 2 ವೆರಿ ಗುಡ್ ಟೀಮ್ಸ್. ಇಲ್ಲಿ ಗುಡ್ ಪರ್ಫಾರ್ಮೆನ್ಸ್. ವಿಯೆಟ್ನಾಂ ಎದುರು ಡ್ರಾ, ಉಜ್ಬೇಕಿಸ್ತಾನ್ ಎದುರು 1-0 ಲಾಸ್, ಆಮೇಲೆ ಜಪಾನ್ ಎದುರು 8-4. ಅದು ದಟ್ ವಾಸ್ ಒನ್ ಕ್ರೇಜಿ ಗೇಮ್. ಬಟ್ ಪರವಾಗಿಲ್ಲ, ಯಾಕಂದ್ರೆ ನಮ್ಮ ಎದುರು ಈ ಗೆದ್ದ ಉಜ್ಬೇಕಿಸ್ತಾನ್ ಅಂಡರ್-17 ವರ್ಲ್ಡ್ ಕಪ್ ಇದು ಕ್ವಾರ್ಟರ್ ಫೈನಲ್ಸ್ ತನಕ ಹೋಗಿದ್ರು. ಇಂಗ್ಲೆಂಡ್ ಅನ್ನು 1-0 ಗೆದ್ದು ಕ್ವಾರ್ಟರ್ ಫೈನಲ್ಸ್ ತನಕ ಹೋಗಿದ್ರು. ಜಪಾನ್ ರೌಂಡ್ ಆಫ್ 16 ತನಕ ಹೋಗಿದ್ರು. ವೆರಿ ಟಫ್ ಗ್ರೂಪ್. ಓಕೆ ಪರ್ಫಾರ್ಮೆನ್ಸ್, ಗುಡ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಅದ್ರ ನಂತರ ಬಿಬಿಯಾನು ಸೆಟ್ ಗುಡ್ ಬೈ ಟು ದ ನ್ಯಾಷನಲ್ ಟೀಮ್ ಅಂಡ್ ಜಾಯಿನ್ ನಮ್ ಬೆಂಗಳೂರು FC ಜಾಯಿನ್ ಆಗಿದ್ದಾರೆ. ಸೊ ಅದು ಆಮೇಲೆ ಅಂಡರ್-17 ಟೀಮು ಪ್ರತಿ ವರ್ಷ ಸ್ಯಾಫ್ ಅಲ್ಲಿ ಅಂಡರ್-17 ಮೆನ್, ಅಂಡರ್-17 ವುಮೆನ್, ಅಂಡರ್-20 ಮೆನ್, ಅಂಡರ್-20 ವುಮೆನ್ ಆಗುತ್ತೆ. ಈ ವರ್ಷನೂ ಆಗಿತ್ತು. ಅಂಡರ್-17 ಗೆ ಬಿಬಿಯಾನೋ ಬಿಟ್ಟು ಹೋದ್ಮೇಲೆ ಇಶ್ಫಾಕ್ ಅಹಮದ್ ಕೋಚ್ ಆದ್ರು. ಅವ್ರದ್ದು ಫಸ್ಟ್ ಟೈಮ್ ನ್ಯಾಷನಲ್ ಟೀಮ್ ಸೆಟಪ್ ಅಲ್ಲಿ ಗೆದ್ರು ಸ್ಯಾಫ್ ಕಪ್. ಪೊಸಿಷನ್ ಬೇಸ್ಡ್ ಪ್ಲೇ, ಡಾಮಿನೇಟ್ ಅನ್ನಲ್ಲ, ಬಟ್ 2-0, 3-0 ಗೆದ್ದಿದ್ದಾರೆ ಬಾಂಗ್ಲಾದೇಶ್, ನೇಪಾಳ ಇದ್ರೆಲ್ಲ. ಓಕೆ, ಫಸ್ಟ್ ಟೈಮ್ಗೆ ಗುಡ್ ಪರ್ಫಾರ್ಮೆನ್ಸ್. ನೆಕ್ಸ್ಟ್ ಏಷ್ಯನ್ ಕಪ್ ಕ್ವಾಲಿಫೈಯರ್ಸ್, ಏಷ್ಯನ್ ಕಪ್ ಅಲ್ಲಿ ಗೊತ್ತಾಗುತ್ತೆ ಅವ್ರ ಹೇಗೆ ವರ್ಕೌಟ್ ಮಾಡ್ತಾರೆ ಅಂತ. ಬಟ್ ಅಂಡರ್-20 ಸ್ಯಾಫ್ ಕಪ್ಗೆ ಬಂದ್ರೆ ಹೊಸ ಕೋಚು ಶುವೆಂದು ಪಾಂಡ. ಅದು ನಂಗಷ್ಟೊಂದು ಇಷ್ಟ ಆಗ್ಲಿಲ್ಲ ಅಪಾಯಿಂಟ್ಮೆಂಟ್, ಯಾಕಂದ್ರೆ ಇವರು ಅಂಡರ್-16 ಸ್ಯಾಫ್ ಅಲ್ಲಿ ಸೋತಿದ್ರು ಮೊದಲಾಗಿ. ಅವ್ರಿಗೆ ಪ್ರಮೋಷನ್ ಸಿಕ್ಕಿತ್ತು, ನಂಗಷ್ಟು ಇಷ್ಟ ಆಗ್ಲಿಲ್ಲ. ಪರ್ಫಾರ್ಮೆನ್ಸ್ ಕೂಡ ಓಕೆ. ಸೆಮಿಫೈನಲ್ ಅಲ್ಲಿ ಪೆನಲ್ಟೀಸ್ ಅಲ್ಲಿ ನೇಪಾಳ ಎದುರು ಗೆದ್ವಿ, ಫೈನಲ್ ಅಲ್ಲಿ ಪಾಕಿಸ್ತಾನ ಎದುರು ಗೆದ್ವಿ. ಸೊ ಕಾಂಟ್ ಕ್ರಿಟಿಸೈಸ್ ಮಚ್. ಪರ್ಫಾರ್ಮೆನ್ಸ್ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಅನಿಸ್ತು. ಬಟ್ ಹೀಗೆ ಇದೆಲ್ಲ ಸೇರಿದ್ರೆ ಮೆನ್ಸ್ ಟೀಮ್ ಅಲ್ಲಿ ಅಂಡರ್-23 ಏಷ್ಯನ್ ಗೇಮ್ಸ್ ಮತ್ತೆ ಅಂಡರ್-23 ಏಷ್ಯನ್ ಕಪ್, ಇದು AFF ಫಾಲ್ಟ್. ಕೋಚ್ ಫಾಲ್ಟ್ ಆಗ್ಲಿ, ಸ್ಟಿಮಕ್ ಫಾಲ್ಟ್ ಅಲ್ಲ. ನೋ ಕ್ಯಾಂಪ್ ಅಟ್ ಆಲ್. ಜೂನ್ ಜುಲೈ ಇಂದಾನೆ ಹೇಳ್ಕೊಂಡ್ ಬರ್ತಿದ್ದಾರೆ. ಕಂಟೆಂಟ್ ಕ್ರಿಯೇಟರ್ಸ್ ಹೇಳ್ತಿದ್ದಾರೆ, ಫ್ಯಾನ್ಸ್ ಹೇಳ್ತಿದ್ದಾರೆ, ಎಲ್ಲರೂ ಹೇಳ್ತಿದ್ದಾರೆ ಪ್ಲೇಯರ್ಸ್ ಫ್ರೀ ಇದ್ದೀರಾ, ಒಂದು ಕ್ಯಾಂಪ್ ಮಾಡಿ. ನ್ಯಾಷನಲ್ ಟೀಮ್ಗೆ 2 ಟೂರ್ನಮೆಂಟ್ ಕೊಟ್ಟಿದ್ದೀರಾ, ಅಂಡರ್-23 ಅಟ್ಲೀಸ್ಟ್ 15 days ಕ್ಯಾಂಪ್ ಇಲ್ಲ. ಆಮೇಲೆ ಯಾವ್ದು ದುರಂತ್ ಕಪ್ ಆಗುವಾಗ ಟೀಮ್ಸ್ ಮೇಲೆ ಹಾಕ್ತಾರೆ, ಟೀಮ್ಸ್ ಪ್ಲೇಯರ್ಸ್ ರಿಲೀಸ್ ಮಾಡಲ್ಲ ಅಂತ. ಲಾಜಿಕೇ ಇಲ್ಲ. ಕಂಪ್ಲೀಟ್ಲಿ AFF ಫಾಲ್ಟ್. ಇದು ಏಷ್ಯನ್ ಗೇಮ್ಸ್ ಹೋಗ್ಲಿ, ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅನ್ಕೋಬಹುದು. ಅಟ್ ಅಂಡರ್-23 ಏಷ್ಯನ್ ಕಪ್ ಕ್ವಾಲಿಫೈಯರ್ಸ್ AFF ಫಾಲ್ಟ್. ನೋ ಫ್ರೆಂಡ್ಲೀಸ್ ಎಟ್ ಆಲ್. ಅಂಡರ್-23 ನೆಕ್ಸ್ಟ್ ಆಡುದೇ ನೆಕ್ಸ್ಟ್ ಅಂಡರ್-23 ಕ್ವಾಲಿಫೈಯರ್ಸ್ ತನಕ ಆಡುದಿಲ್ಲ ಅಲ್ಲ. ಅಂಡರ್-17 ಹಾಗೆ, ಬಟ್ ಏನಾದ್ರು ಒಂದು ಸ್ಯಾಫ್ ಕಪ್ ಬರ್ತವೆ, ಆಡ್ಬೇಕು ಅಂತ ಆಡ್ಸ್ತಾರೆ ಅಷ್ಟೇ. ಅದನ್ನ ಬಿಟ್ರೆ ಇಲ್ಲಾರೆ ಆಡ್ಸೋದಿಲ್ಲ. ಸೊ ಹೋಗ್ಲಿ, ಅಟ್ಲೀಸ್ಟ್ ಅಂಡರ್-23 ಸ್ಯಾಫ್ ಕಪ್ ಆದ್ರೂ ಸ್ಟಾರ್ಟ್ ಆದ್ರೆ ಅಟ್ಲೀಸ್ಟ್ ಅದಾದ್ರೂ ಆಗತ್ತೆ ಅಂತ ಅದೊಂದು ಹೋಪು ಸ್ಯಾಫ್ ಮೇಲೆ. ಆಮೇಲೆ ವುಮೆನ್ಸ್ ಟೀಮ್ ವೆರಿ ಬ್ಯಾಡ್ ಸ್ಟೇಟ್. ಅಂಡರ್-17 ಆಗ್ಲಿ, ಅಂಡರ್-20 ಆಗ್ಲಿ, ಸೀನಿಯರ್ ವುಮೆನ್ಸ್ ಇರ್ಲಿಲ್ಲ. 2022 ಅಲ್ಲಿತ್ತು, ತುಂಬಾ ಕೆಟ್ಟದಾಗಿ ಸೋತ್ವಿ ನೇಪಾಳ, ಬಾಂಗ್ಲಾದೇಶ ಎದುರು. ಈ ಸಲ ಅಂಡರ್-17 ಅಲ್ಲಿ ರಷ್ಯಾಕ್ ಕರ್ಸಿದ್ರು ಸ್ಯಾಫ್. ಗುಡ್ ಇನಿಷಿಯೇಟಿವ್. 3ನೇ ಪ್ಲೇಸ್ ಅಲ್ಲಿ ಬಂದ್ವಿ, ಬಾಂಗ್ಲಾದೇಶ್ ಸೆಕೆಂಡ್, ನಾವು ಥರ್ಡ್. ಬಟ್ ಓಕೆ, ಗುಡ್ ಪರ್ಫಾರ್ಮೆನ್ಸ್ ಇತ್ತು ಎಲ್ಲ ಟೀಮ್ಸ್ ಎದುರು, ಅಷ್ಟೊಂದು ಬೇಜಾರಿಲ್ಲ. ಪ್ರಿಯಾ ಕೋಚ್ ಆಗಿದ್ರು, ಪಾಸ್ಟ್ ಗೋಕುಲಂ ಕೇರಳ ಕೋಚ್. ಅಂಡರ್-20 ಬ್ಯಾಡ್ ರಿಸಲ್ಟ್. ಸ್ಯಾಫ್ ಅಲ್ಲಿ ರೌಂಡ್ ರಾಬಿನ್ ಅಲ್ಲಿ ಬಾಂಗ್ಲಾದೇಶ್ ಮತ್ತೆ ನೇಪಾಳ್ಗಿಂತ ಕೆಳಗೆ ಬಂದು ಥರ್ಡ್ ಫಿನಿಶ್ ಮಾಡಿದ್ವಿ. ತುಂಬಾ ಬ್ಯಾಡ್ ರಿಸಲ್ಟ್. ಹಾಗೆ ವುಮೆನ್ಸ್ ಫುಟ್ಬಾಲ್ ವೆರಿ ಬ್ಯಾಡ್ ಸಿಚುವೇಶನ್. ಬಾಂಗ್ಲಾದೇಶ್ ನಮ್ಗಿಂತ ಕ್ಲಿಯರ್ಲಿ ದ ನಂಬರ್ 1 ಸೈಡ್ ಇವಾಗ ಸೌತ್ ಏಷ್ಯಾ ವುಮೆನ್ಸ್ ಫುಟ್ಬಾಲ್ ಅಲ್ಲಿ. ಇದು ಮಾತ್ರ ಸ್ವಲ್ಪ ಸ್ಪೆಸಿಫೈ ಮಾಡ್ಬೇಕು ಕ್ಲಿಯರ್ ಆಗಿ. ಅವ್ರಿಗೆ ಅಲ್ಲಿ ಸಪೋರ್ಟ್ ಕೂಡ ಅದೇ ತರ ಸಿಗ್ತಿದೆ ಅಲ್ಲ, ಎಕ್ಸ್ಟ್ರಾರ್ಡಿನರಿ. ನಾವೆಲ್ಲ ವಿಡಿಯೋಸ್ ನೋಡ್ತಿದ್ವಿ, ಗವರ್ಮೆಂಟ್ ಇಂದ ಸಪೋರ್ಟ್ ಆಗಿದೆ. ಅವ್ರ ಸ್ಕೂಲ್ ಲೆವೆಲ್ ಟೂರ್ನಮೆಂಟ್ಸ್ ಗೆಲ್ಲ ಎಷ್ಟೊಂದು ಕ್ರೌಡ್ ಬರ್ತಾ ಇದೆ. ಇಟ್ಸ್ ಕೈಂಡ್ ಆಫ್ ಯಾವಾಗ ಅಂದ್ರೆ ತುಂಬಾ ಫಾಸ್ಟ್ ಆಗಿ ಯಾವಾಗ ಆಗ್ತಿದಾರಲ್ಲ ಅವ್ರು ವುಮೆನ್ಸ್ ಫುಟ್ಬಾಲ್ ಅಲ್ಲಿ. ಅಟ್ ಲೀಸ್ಟ್ ಇಂಡಿಯಾ ಕಂಪೇರ್ ಮಾಡಿದ್ರೆ ಅವ್ರು ತುಂಬಾ ಹೆಡ್ ಇದಾರೆ ನಮ್ಗಿಂತ. ಅವ್ರದ್ದು ನ್ಯಾಷನಲ್ ಟೀಮ್ ಅವರೇಜ್ 22, ನಮ್ದು 28. ಬಟ್ ಸ್ಟಿಲ್ ಅವ್ರು 3-0 ಗೆದ್ದಿದ್ದಾರೆ. ಮುಂದೆ ಹೋದಾಗ ಇನ್ನೂ ಕಷ್ಟ ಆಗುತ್ತೆ ನಮ್ಗೆ ಅವ್ರ ಎದುರು ಕಂಪೀಟ್ ಮಾಡಕ್ಕೆ. ಸೊ ಹೈ ಟೈಮ್ ಫಾರ್ AFF. ಒಂದ್ ಕಡೆಯಿಂದ ಸ್ಯಾಫ್ ಸ್ಟ್ರಾಂಗ್ ಆಗ್ತಿದೆ, ನಮ್ಗೆ ಹೆಲ್ಪ್ ಆಗುತ್ತೆ, ಓಕೆ. ಬಟ್ ಗ್ರೋತ್ ಇಲ್ಲ. ಲಾಸ್ಟ್ 10 years ಇಂದ ಡಿಕ್ಲೈನ್ ಅಲ್ಲಿ ಇದ್ದೀವಿ. ದಟ್ಸ್ ದ ಪ್ರಾಬ್ಲಮ್. 40s ಅಲ್ಲಿ ಇದ್ವಿ, ಈಗ 60s ಬಂದ್ವಿ. ರ್ಯಾಂಕಿಂಗ್ ಇನ್ನೂ ಕಮ್ಮಿ ಹೋಗ್ತಾನೆ ಇದೆ. ನೆಕ್ಸ್ಟ್ ಏಷ್ಯನ್ ಕಪ್ ಕ್ವಾಲಿಫೈ ಆಗ್ತೀವ ಇಲ್ವೋ ಗೊತ್ತಿಲ್ಲ. ಸೊ ವುಮೆನ್ಸ್ ಟೀಮ್ ಅನ್ನು ಫಾಲೋ ಮಾಡ್ತಿರೋರಿಗೆ ಅಷ್ಟೇ ಇದೆ. AFF ಮೇಲೆ ಕ್ವೆಶ್ಚನ್ಸ್ ಕೇಳಿ ಅಂತ. ಬಾಲ ಇಂಜೂರ್ ಆದ್ಮೇಲೆ ಬಾಲ ರಿಕವರ್ ಆಗ್ಲೇ ಇಲ್ಲಲ್ಲ. ನಿಯರ್ಲಿ 2 years ಆಗ್ಲಿಕ್ಕೆ ಬಂತಲ್ಲ. ಬಾಲಾದೇವಿ ಹೌದು. ಆಮೇಲೆ ಗೋಲ್ ಸ್ಕೋರೇ ಮಾಡಿಲ್ಲ ಅನ್ಸುತ್ತೆ. ಬಾಂಗ್ಲಾದೇಶ್ ನೇಪಾಳ 4-5 ಗೋಲ್ ಸ್ಕೋರ್ ಮಾಡೋರು ಅವರು. ಅಬ್ಸಲ್ಯೂಟ್ಲಿ. ಅಂದ್ರೆ ಕಂಪ್ಲೀಟ್ ಜಸ್ಟ್
ಡ್ರಾಪ್ ಅಂತಾರಲ್ಲ ಆತರ, ಡಿಕ್ಲೈನ್ ಅಲ್ಲ ಇದು ಡ್ರಾಪ್. ಡ್ರಾಪ್. ಸ್ವಲ್ಪ ಅದು ಬೇಜಾರಾಗುತ್ತೆ ನಿಜ. ಆಕ್ಚುಲಿ ಅಂದ್ರೆ ಕಂಪ್ಲೀಟ್ ಐಗೆ ಹೋಗಿ ಬಂದ್ರಲ್ಲ ಅವರು. ಇದ್ದಾರೆ ಪ್ಲೇಯರ್ಸ್ ಇದ್ದಾರೆ, ಗುಡ್ ಕ್ವಾಲಿಟಿ ಪ್ಲೇಯರ್ಸ್ ಇದ್ದಾರೆ, ಯಂಗ್ ಪ್ಲೇಯರ್ಸ್ ಇದ್ದಾರೆ, ಶಿಲ್ಕಿ ದೇವಿ ಆತರ ಇದ್ದಾರೆ. AFF ಲಾಂಗ್ IW ಸ್ಟಾರ್ಟ್ ಮಾಡಿದ್ದಾರೆ ಈ ವರ್ಷ, ಅದೊಂದು ಮಾತಾಡೋಣ ಜಸ್ಟ್ ಆಗಿ ಬ್ರೀಫ್ ಆಗಿ ಅಲ್ವಾ. ಸೊ ಹೋಮ್ ಅಂಡ್ ಅವೇ ಫಸ್ಟ್ ಟೈಮ್. ಒಂದು ನಂಗೆ ಅದ್ರಲ್ಲಿ ಲ್ಯಾಕ್ ಅನ್ಸ್ತಿರೋದು ಅಂದ್ರೆ ಫಾರಿನರ್ಸ್ ಹೆಚ್ಚು ಮಾಡ್ಬೇಕನ್ನೋದು. ತಪ್ಪ ಅನ್ಸ್ಬೋದು ಕೆಲವರಿಗೆ, ಬಟ್ ಕ್ವಾಲಿಟಿ ಡಿಕ್ಲೈನ್ ಆಗ್ತಿರುವಾಗ ಒಂದು ಪ್ಲೇಯರ್ಸ್ ಇದು ಒಳ್ಳೆ ಪ್ಲೇಯರ್ಸ್ ಜೊತೆಗೆ ಆಡಿ ಅಥವಾ ಟ್ರೈನಿಂಗ್ ಅಲ್ಲಿ ಇದ್ರೇನೆ ಇಂಪ್ರೂವ್ ಆಗುತ್ತೆ ಅನ್ನೋದು ನನ್ಗೆ ಒಂದು ಅನಿಸಿಕೆ. ಜಸ್ಟ್ ನಾನು ಅದೇ ನಂದಂತೂ ಇದು ಅಂದ್ರೆ ಓಲಾಟೆಡ್ಲಿ ಸಪೋರ್ಟ್ ಇದು. ಏನಕ್ಕಂದ್ರೆ ನಮ್ಗೆ ISL ಅಲ್ಲಿ ಕೂಡ 16 ಟೀಮ್ ಆದ್ರೆ ಒಟ್ಟು ಎಟ್ ಒನ್ ಸ್ಟೇಜ್ ಅಲ್ಲಿ ನಮ್ಗೆ ಫಾರಿನರ್ಸ್ ಇನ್ಕ್ರೀಸ್ ಮಾಡ್ಲೇಬೇಕು. 5 ಫಾರಿನರ್ಸ್ ಇರ್ಲೇಬೇಕು ಸ್ಟಾರ್ಟಿಂಗ್ 11 ಅಲ್ಲಿ, ಇಲ್ಲಾಂದ್ರೆ ತುಂಬಾ ಕ್ವಾಲಿಟಿ ಡ್ರಾಪ್ ಆಗ್ಬಿಡುತ್ತೆ ಅಲ್ವಾ. ಇವಾಗ್ಲೇ ನೋಡಿದ್ರೆ ಅದೇ ನಾವು ಅವತ್ತು ಮಾತಾಡ್ತಿದ್ವಲ್ಲ, ಆ ಟಾಪ್ 6ಗೂ ಮತ್ತೆ ಬಾಟಮ್ 6ಗೂ ಎಷ್ಟು ಡಿಫ್ರೆನ್ಸ್ ಇದೆ ಟೀಮ್ಸ್ ಅಲ್ಲಿ ಅಂತ. ಸೊ ಅದು ಗ್ಯಾಪ್ ಇನ್ನು ಜಾಸ್ತಿ ಆಗ್ತಾ ಹೋಗುತ್ತೆ ಅಂದ್ರೆ ನಂಬರ್ ಆಫ್ ಟೀಮ್ಸ್ ಜಾಸ್ತಿ ಆದಾಗ ಅಂತ. ಸೊ ಆ ಫಾರಿನರ್ ಇನ್ಕ್ಲೂಷನ್ 5 ಫಾರಿನರ್ಸ್ ಮಾಡೋದು ಒಳ್ಳೆ ಥಾಟ್ ಅದು. ಯಾಕಂದ್ರೆ I-League 2 ಕೆಳಗಡೆಯಿಂದ ನೀವು ಫಾರಿನರ್ಸ್ ಎಲ್ಲೋ ಮಾಡದೇ ಇರುವಾಗ ಪ್ಲೇಯರ್ಸ್ ಗೆ ಮ್ಯಾಚ್ ಪ್ರಾಕ್ಟೀಸ್ ಸಿಗುತ್ತೆ. ಒಂದ್ ವೇಳೆ ಇಲ್ಲಿ ಅವ್ರಿಗೆ ಆಗ್ತಿಲ್ಲ, ಸ್ಟಾರ್ಟಿಂಗ್ ಬರ್ಲಿಕ್ಕೆ ಆಗ್ತಿಲ್ಲ, ಹೋಗಿ I-League 2 ಅಲ್ಲಿ ಆಡಿ. ಗೇಮ್ಸ್ ಇದೆ ಆಲ್ ಅರೌಂಡ್ ದ ಇಯರ್. ನೀವ ಎಷ್ಟು ಹೇಳಿದ್ರಲ್ಲ ಮೊನ್ನೆ 40 ಗೇಮ್ಸ್ ಆಡಿದ್ರು ಸ್ಪೋರ್ಟಿಂಗ್ ಕ್ಲಬ್ 40 ಪ್ಲಸ್ ಈ ಸೀಸನ್ ಕ್ರಿಯೇಟ್. ಇದು ಅಂದ್ರೆ ಇದು ನ್ಯಾಷನಲ್ ಸರ್ಕ್ಯೂಟ್ ಅಲ್ಲಿ BDFA ಲೀಗ್, I-League 3, I-League 2, ಇವಾಗ I-League 2 ಆಡ್ತಿದ್ರೆ ಮತ್ತೆ I-League 2 ಕ್ವಾಲಿಫೈರ್ಸ್ ಆಡ್ತಾರೆ. ಅದೆಲ್ಲ ಕನ್ಸಿಡರ್ ಮಾಡಿದ್ರೆ 40 ಪ್ಲಸ್ ಗೇಮ್ ಅಂದ್ರೆ ಒಂದು ಥರ್ಡ್ ಡಿವಿಷನ್ ಇಲ್ಲಿರೋ ಟೀಮ್ 40 ಪ್ಲಸ್ ಆಡ್ತಿದೆ ಅಂದ್ರೆ ವಂಡರ್ಫುಲ್. ವೆರಿ ಪ್ರೌಡ್ ನಿಜವಲ್ಲ. ಅದು ಆ ಪರ್ಟಿಕ್ಯುಲರ್ ಥಿಂಗ್ ತುಂಬಾ ಅದಕ್ಕೆ ಹೇಳ್ತಿದ್ದೀನಲ್ಲ, ಲೈಕ್ ಆತರ ಟೀಮ್ಸ್ ಎಲ್ಲ ಪ್ಲೇಯರ್ಸ್ ಹೋಗ್ಬೇಕು, ಇಂಡಿಯನ್ ಪ್ಲೇಯರ್ಸ್ ಸ್ಟ್ರೈಕರ್ಸ್ ಎಲ್ಲ ಅಲ್ಲಿ ಆಡ್ಬೇಕಲ್ಲಿ. ಇಲ್ಲಿ ಸಿಗ್ತಿಲ್ವಾ, ಅಲ್ಲಿ ಆಡ್ಬೇಕು.